ಆತ್ಮೀಯ ಕರ್ನಾಟಕ ಟಿ ಸ್ಪರ್ಧಾತ್ಮಕ ಮಿತ್ರರೇ, ನಾನು ಇಂದಿನ ಈ ವಿಡಿಯೋ ತರಗತಿಯಲ್ಲಿ ಮುಖ್ಯವಾಗಿ ಟಿಇಟಿಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುತ್ತಿದ್ದು ಜನವರಿ 1, 2022ರಂದು ನಡೆದಂತಹ CTET ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ಈ ವಿಡಿಯೋನಲ್ಲಿ ಪೂರ್ತಿಯಾಗಿ ಕನ್ನಡದಲ್ಲಿ ವಿವರಣೆಯೊಂದಿಗೆ ಪೂರ್ತಿ ಪ್ರಶ್ನೆ ಪತ್ರಿಕೆಯನ್ನು ವಿವರವಾಗಿ ಬಿಡಿಸುತ್ತಿದ್ದೇನೆ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಈ ವಿಡಿಯೋ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕಾಗಿ ನೀವು ಇದನ್ನು ಎಲ್ಲೇ ಸ್ಕಿಪ್ ಮಾಡದೆ ನೋಡಿದರೆ ನಿಮ್ಮ ಪರೀಕ್ಷೆಯಲ್ಲಿ ಇದರ ಕಾನ್ಸೆಪ್ಟ್ಸ್ ಆಧರಿಸಿ ಒಂದಿಲ್ಲ ಒಂದು ಪ್ರಶ್ನೆಯು 100% ಆಗಿ ರೈಸ್ ಆಗುತ್ತವೆ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಇಲ್ಲಿ ನಾವು ಮೊದಲನೇದಾಗಿ ಇಲ್ಲಿ CTET ಪ್ರಶ್ನೆ ಪತ್ರಿಕೆಯು ಇಂಗ್ಲೀಷ್ ಮತ್ತು ಹಿಂದಿ ಮಾಧ್ಯಮದಲ್ಲಿ ಮಾತ್ರ ಇರುತ್ತೆ. ಅದಕ್ಕಾಗಿ ನಾನು ಪ್ರಶ್ನೆಯನ್ನು ಇಂಗ್ಲೀಷ್ನಲ್ಲಿ ತೆಗೆದುಕೊಂಡಿದ್ದು ಅದು ಕನ್ನಡದಲ್ಲಿ ವಿವರಣೆಯೊಂದಿಗೆ ಬಿಡಿಸೋಣ. ಇಲ್ಲಿ ಸಮ್ ಆಫ್ LCM ಆ್ಯಂಡ್ SCF ಆಫ್ 198, 135 ಆ್ಯಂಡ್ 108 ಅಂದರೆ ಈ ಮೂರು ಸಂಖ್ಯೆಗಳ ಲಸ ಮತ್ತು ಮೊಸಗಳ ಮೊತ್ತ ಎಷ್ಟು ಅಂಥೇಳಿ ಕೇಳಿದ್ದಾರೆ. ನಾವು ಲಸ ಮೊಸ ಅಂದಾಗ ನಾವು ಈ ರೀತಿಯಲ್ಲಿ ಕಂಡುಹಿಡಿದಾಗ ನಮಗೆ ಅತಿ ಸುಲಭವಾಗುತ್ತೆ. 198ಅನ್ನು ಅಪವರ್ತನೆ ಮಾಡಿದಾಗ 2 ಗುಣಿಲೆ 3ರ ವರ್ಗ ಗುಣಿಲೆ 11 ಈ ರೀತಿಯಲ್ಲಿ ಬರುತ್ತದೆ. ನೆಕ್ಸ್ಟ್ 135ಅನ್ನು ಅಪವರ್ತನೆ ಮಾಡಿದಾಗ ಅದು 135 ಸಮನಾಗಿದೆ 5 ಗುಣಿಲೆ 3ರ ಘಾತ 3 ಬರುತ್ತದೆ. ಅದೇ ರೀತಿಯಲ್ಲಿ 108ಅನ್ನು ಅಪವರ್ತಿಸಿದಾಗ ಅದು ನಮಗೆ 2ರ ವರ್ಗ ಇಂಟು 3ರ ವರ್ಗ ಸಿಗುತ್ತದೆ. ಮಸ ಅಂದಾಗ ನಾವು 3 ಸಂಖ್ಯೆಗಳಲ್ಲಿರುವಂತಹ ಸಾಮಾನ್ಯ ಅಪವರ್ತನದ ಅತಿ ಚಿಕ್ಕ ಘಾತ. 3 ಸಂಖ್ಯೆಗಳಲ್ಲಿರುವಂತಹ ಸಾಮಾನ್ಯ ಅಪವರ್ತನ 3 ಮತ್ತು 3 ಇದೆ. ಇದರಲ್ಲಿ ಅತಿ ಚಿಕ್ಕ ಘಾತ ಯಾವುದಿದೆ? 3ರ ವರ್ಗ ಇದೆ. ಅದಕ್ಕಾಗಿ ಇದರ ಮಸ ಎಷ್ಟಾಗುತ್ತೆ? 3ರ ವರ್ಗ ಆಗುತ್ತೆ. ಸೊ SCF ವಿಲ್ ಬಿ ಎಷ್ಟು? 3 × 3 ದಟ್ ಈಸ್ 9, 3 ಸ್ಕ್ವಯರ್ ಅಂತ ಅರ್ಥ. ಮತ್ತು ಇಲ್ಲಿ ನಾವು ಲಸ ಅಂದಾಗ ಇಲ್ಲಿ ಈ ದತ್ತ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳ ಗರಿಷ್ಠ ಘಾತ. ಸಾಮಾನ್ಯ ಅಪವರ್ತನ ಯಾವುದು? ಇವು. ಇದರಲ್ಲಿ ಗರಿಷ್ಠ ಘಾತ ಯಾವುದು? 3ರ ವರ್ಗ, 3ರ ಘಾತ 3 ಇದೆ. ಅದೇ ರೀತಿ ಇನ್ನೂ ಏನು ಸಾಮಾನ್ಯ ಅಪವರ್ತನ? ಇಲ್ಲೂ ಕೂಡ ಸಾಮಾನ್ಯ 2ರಲ್ಲಿರುವಂತಹ ಸಾಮಾನ್ಯ ಅಪವರ್ತನ. ಮಸ 3ರಲ್ಲಿ ಕೂಡ ಇರಬೇಕು. ಲಸ ಅಂದಾಗ ಮೊದಲನೇದಾಗಿ 3ರಲ್ಲಿರುವಂತಹ ಸಾಮಾನ್ಯ ಅಪವರ್ತನ, ನಂತರ 2ರಲ್ಲಿರುವಂತಹ ಸಾಮಾನ್ಯ ಅಪವರ್ತನವನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕು. ಇಲ್ಲಿ 2ರಲ್ಲಿರುವಂತಹ ಅಪವರ್ತನ ಯಾವುದು? ನಮಗೆ ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಈ 2ರಲ್ಲಿ ಅತಿ ದೊಡ್ಡ ಘಾತ ಯಾವುದು? 2ರ ವರ್ಗ ಅಂದರೆ 3ರ ಘಾತ 3 ಇಂಟು 2ರ ವರ್ಗ. ಇನ್ನು ಉಳಿದಿರುವ ಎಲ್ಲ ಅಪವರ್ತನಗಳು ಇಲ್ಲಿ 5 ಉಳಿದಿದೆ, ಇಲ್ಲೂ 11 ಉಳಿದಿದೆ. ಸೊ 5 ಇಂಟು 11 ಇವೆಲ್ಲವನ್ನು ಗುಣಿಸಿದಾಗ ನಮಗೆ ಲಸ ಸಿಗುತ್ತದೆ. ಈಗ ನಾವು ಇದನ್ನೇ ಈ ರೀತಿಯಲ್ಲಿ ಕಂಡುಹಿಡಿದಾಗ 3 ಲಸ LCM ಸಿಗುತ್ತದೆ. 3ರ ಘಾತ 3, 2ರ ವರ್ಗ ಇಂಟು 5 ಇಂಟು 11 ಇದೆಲ್ಲವನ್ನು ಗುಣಿಸಿದಾಗ 5940 ಸಿಗುತ್ತದೆ. ಇವೆರಡನ್ನು ಕೂಡಿಸಿದಾಗ ಬರುವಂತಹ ಮೊತ್ತ 5549. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು? 5949. ಮೂರನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್. ಇಲ್ಲಿ ಒಂದು ಪ್ರಶ್ನೆ, ಇದರ ಬೆಲೆ ಎಷ್ಟು? ಈ ಪ್ರಶ್ನೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 2 ವರ್ಗಮೂಲಗಳನ್ನು ಕೊಟ್ಟಿದ್ದಾರೆ, ಇದರ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಇದೆಲ್ಲವೂ ನಾವು ಒಂದೇ ಮೂಲದಲ್ಲಿ ಕೂಡ ಬರೆದುಕೊಳ್ಳಬಹುದು ಈ ರೀತಿಯಲ್ಲಿ. ಸೊ ಓಕೆನಾ ಫ್ರೆಂಡ್ಸ್, ಈ ರೀತಿಯಲ್ಲಿ ಬರೆದುಕೊಂಡು ನಮಗೆ ಈಗಾಗಲೇ ಗೊತ್ತಿದೆ ಭಿನ್ನರಾಶಿಗಳನ್ನು ಭಾಗಿಸುವಾಗ ಅದನ್ನು ಗುಣಾಕಾರ ಚಿಹ್ನಕ್ಕೆ ಪರಿವರ್ತನೆ ಮಾಡಿ ಅದರ ವ್ಯುತ್ಕ್ರಮವನ್ನು ಬರೆದುಕೊಳ್ಳಬೇಕು. ಇದು 125 ಭಾಗಿಲೆ 245 ಇದೆ. ಅದನ್ನು ಈ ಭಾಗಾಕಾರ ಚಿಹ್ನೆಯನ್ನು ಗುಣಾಕಾರ ಚಿಹ್ನೆ ಮಾಡಿದಾಗ ಇದು 245 ಭಾಗಿಲೆ 125 ಕೆಳಗಿಂದಾದರೆ ಅದರ ವ್ಯುತ್ಕ್ರಮವನ್ನು ಗುಣಿಸುವುದು ಅಥವಾ ಭಾಗಿಸುವುದು ಎರಡೂ ಒಂದೇ ಆಗುತ್ತದೆ. ಇಲ್ಲಿ ನಾವು ಇದನ್ನು ಭಾಗಿಸಿದಾಗ ಇಲ್ಲಿ ನಮಗೆ ಉಳಿದಿರುವ ಸಂಖ್ಯೆಗಳು 9, 49, 169 ಉಳಿಯುತ್ತವೆ. ಇವುಗಳ ವರ್ಗಮೂಲಗಳನ್ನು ಕಂಡುಹಿಡಿದಾಗ 3 ಗುಣಿಲೆ 7 ಭಾಗಿಲೆ 13 ಗುಣಿಲೆ 1 ಸಿಗುತ್ತದೆ. ಅದರಿಂದ ಇವನ್ನು ಗುಣಿಸಿದಾಗ ಬರುವಂತಹ ಸರಿಯಾದ ಉತ್ತರ 21 ಭಾಗಿಲೆ 13. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು? 21 ಭಾಗಿಲೆ 13 ಸರಿಯಾದ ಉತ್ತರ. ಮೂರನೇ ಆಯ್ಕೆ ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ. ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಬೆಲೆ ಮತ್ತು ಬಿ ಬೆಲೆಯನ್ನು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ಬರುವಂತಹ ಬೆಲೆ ಎಷ್ಟು? ಈ ಬೆಲೆಗಳನ್ನು ಆದೇಶಿಸಿ ಲೆಕ್ಕವನ್ನು ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಅಂದಾಗ A + B ಹೋಲ್ ರೈಸ್ ಟು -1. ಸೊ ಅದಕ್ಕಾಗಿ A ಏನಿದೆ 5/11, B ಏನಿದೆ 3/7, ಸೊ ಹೋಲ್ ರೈಸ್ ಟು -1 ಇಲ್ಲಿ ಬರೆದಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ಇಂಟು ಇದೆ. ಸೊ ಇಂಟು ಇಲ್ಲಿ A ರೈಸ್ ಟು -1. ಸೊ A ರೈಸ್ ಟು -1 ಅಂದಾಗ A ರೈಸ್ ಟು -1, ಅದೇ ರೀತಿ B ರೈಸ್ ಟು -1 ಅವುಗಳ ಬೆಲೆಯನ್ನು ಆದೇಶಿಸಿಕೊಂಡಿವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದಾಗ ಇಲ್ಲಿ ನಾವು ಫಸ್ಟು ಇಲ್ಲಿ ಬ್ರ್ಯಾಕೆಟ್ ಇರೋದಕ್ಕಾಗಿ ಕೂಡಿಸಿದಾಗ 11 ಮತ್ತು 7ರ ಲಸ ಎಷ್ಟಾಗುತ್ತೆ ಅಂದಾಗ 11 ಮತ್ತು 7ರ ಲಸ 77. ಸೊ 7 5 35, 11 3 33 ಇದನ್ನು ಬರೆದುಕೊಂಡು ನೆಕ್ಸ್ಟ್ ಗುಣಾಕಾರ
ಇಲ್ಲಿ ಗುಣಾಕಾರದಲ್ಲಿ 5/11 ಇದ್ದಾಗ ನಾವು ಮೈನಸ್ ಹೊಂದಿದಾಗ ಅವುಗಳು ಏನಾಗುತ್ತೆ, ಯಾವಾಗಲೂ a/b ಹೋಲ್ ರೈಸ್ ಟು -1 ಇದ್ದಾಗ ಇದೇನಾಗುತ್ತದೆ b/a+1 ಆಗುತ್ತೆ ಅಂತ ಅರ್ಥ. ಈ ರೀತಿಯಲ್ಲಿ ನಾವು ಬರೆದುಕೊಳ್ಳಬಹುದು. ಸೊ ಇದನ್ನೇ ನಾವು ಈ ರೀತಿಯಲ್ಲಿ ಬರೆದುಕೊಂಡಾಗ ಏನಾಗುತ್ತೆ, 5/11 ಇರೋದು 11/5 ಆಗುತ್ತೆ, 3/7 ಇರೋದು 7/3 ಆಗುತ್ತೆ. ಸೊ ನಂತರ ಅದರಲ್ಲಿ ಅವನ್ನು ಕೂಡಿಸಿದಾಗ ಸೊ ಇಲ್ಲಿ 68/77 ಸಿಗುತ್ತದೆ. ಸೊ ಅದೇ ರೀತಿ ಏನು ಸಿಗುತ್ತೆ ಅಂದಾಗ ಇಲ್ಲಿ ಕೂಡ ಲಸ ಏನು ಬರುತ್ತೆ ಅಂದಾಗ 5 ಮತ್ತು 3ರ ಲಸ ಎಷ್ಟು 15 ಆಗುತ್ತೆ. ಸೊ 15 5 3 11 33, ಹಾಗೆ ಅದೇ ರೀತಿ 5 7 35. ಸೊ ಇವುಗಳನ್ನು ಕೂಡಿಸಿದಾಗ ನಮಗೆ ಸಿಗುವಂತಹ ಬೆಲೆ 75. ನಾವು ಮತ್ತೆ ಇಲ್ಲಿ ಕೂಡ ಘಾತ ಮೈನಸ್ ಇದೆಯಲ್ಲ, ಮೈನಸ್ ಇದ್ದಾಗ ಇದು 77 ಮೇಲ್ಗಡೆ ಹೋಗಿ 68 ಕೆಳಗಡೆ ಬರುತ್ತದೆ. ಸೊ ಇವನ್ನು ಗುಣಿಸಿದಾಗ ಇಲ್ಲಿ ಇವೆರಡೂ ಕೂಡಿಸಿದಾಗ 68/15 ಸಿಗುತ್ತದೆ. ಸೊ ಈ 68 ಕ್ಯಾನ್ಸಲ್ ಆಗಿ 77/15 ಆನ್ಸರ್ ಉಳಿಯುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಯಾವುದು? 4ನೇ ಉತ್ತರ ಸರಿಯಾದ ಉತ್ತರ, ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ 77/15. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ತಪ್ಪಾದ ಹೇಳಿಕೆ ಆಗಿದೆ, ಅಂದರೆ ಯಾವುದು ಸತ್ಯವಲ್ಲದ ಒಂದು ಹೇಳಿಕೆಯಾಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ನ್ಯಾಚುರಲ್ ನಂಬರ್ಸ್. ಸೊ ನಮಗೆ ಗೊತ್ತಿರೋ ಹಾಗೆ ನ್ಯಾಚುರಲ್ ನಂಬರ್ಸ್ ಅಂದಾಗ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ 4 ABCDಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆ ಆಗಿದೆ. ಸೊ ಮೊದಲನೇದಾಗಿ ನಮಗೆ ಇಲ್ಲಿ ಎವ್ರಿ ಪ್ರೈಮ್ ನಂಬರ್ ಈಸ್ ಎ ಆಡ್ ನಂಬರ್. ಸೊ ಮೊದಲನೇ ಹೇಳಿಕೆ ಏನಾಗಿದೆ ಅಂದಾಗ ಎವ್ರಿ ಪ್ರೈಮ್ ನಂಬರ್ ಈಸ್ ಎ ಆಡ್ ನಂಬರ್. ಪ್ರೈಮ್ ನಂಬರ್ ಅಂದಾಗ ಇಲ್ಲಿ ಏನು ಸಿಗುತ್ತೆ ನೋಡಿ, ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿರುವಂತಹ ಸಂಖ್ಯೆಗಳಲ್ಲಿ ಪ್ರೈಮ್ ನಂಬರ್ ಒಂದು ಆಡ್ ಸಂಖ್ಯೆ ಆಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ನಾವು ಇವುಗಳನ್ನು ತಗೊಳ್ಳೋ ಪ್ರೈಮ್ ನಂಬರ್ ಅಂದರೆ ಏನು ಅಂದರೆ ಪ್ರತಿಯೊಂದು ಅವಿಭಾಜ್ಯ ಸಂಖ್ಯೆಯು ಒಂದು ಬೆಸ ಸಂಖ್ಯೆಯಾಗಿದೆ ಅಂತ ಅರ್ಥ. ಇಲ್ಲಿ ನೋಡಿ ಅವಿಭಾಜ್ಯ ಸಂಖ್ಯೆಗಳು ಅಂದಾಗ ನಮಗೆ ಇಲ್ಲಿ ಸಿಗುವಂತಹ ಅವಿಭಾಜ್ಯ ಸಂಖ್ಯೆಗಳು ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆಯೂ ಆಗಿದ್ದು ಹಾಗೂ ಸಮ ಸಂಖ್ಯೆಯೂ ಆಗಿದ್ದೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಆಡ್ ಅಂದರೆ ಬೆಸ ಸಂಖ್ಯೆಗಳಿವೆ, ಎರಡನ್ನು ಹೊರತುಪಡಿಸಿದರೆ ಎಲ್ಲವೂ ಬೆಸ ಸಂಖ್ಯೆಗಳಿವೆ. ಆದರೆ ಇಲ್ಲಿ ಪ್ರೈಮ್ ನಂಬರ್ನಲ್ಲಿ ಒಂದು ಸಮ ಸಂಖ್ಯೆ, ಅದಕ್ಕಾಗಿ ಈ ಹೇಳಿಕೆ ತಪ್ಪಾಗಿದೆ. ರೈಟಾ? ಸೊ ನೆಕ್ಸ್ಟ್ ಎರಡನೇ ಹೇಳಿಕೆಯನ್ನು ನೋಡಬೇಕಾದ್ರೆ ನಮಗೆ ಆಲ್ ಈವನ್ ನಂಬರ್ಸ್ ಆರ್ ಕಂಪೋಸಿಟ್ ನಂಬರ್ಸ್. ಸೊ ಇಲ್ಲಿ ಈವನ್ ನಂಬರ್ ಇದೆ, ಇವೆಲ್ಲ ಈವನ್ ನಂಬರ್. ಸೊ ಈವನ್ ನಂಬರ್ ಕಂಪೋಸಿಟ್ ನಂಬರ್ ಅಂದಾಗ ಇಲ್ಲಿ ಒಂದು ಪ್ರೈಮ್ ನಂಬರ್ ಆಗಿದೆ, ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಆದರೆ ಇದು ಒಂದು ಸಮ ಸಂಖ್ಯೆಯೂ ಹೌದು. ಅದಕ್ಕಾಗಿ ಎಲ್ಲ ಸಮ ಸಂಖ್ಯೆಗಳು ಅವಿಭಾಜ್ಯ ಅಂದರೆ ಕಂಪೋಸಿಟ್ ನಂಬರ್ಸ್ ಅಲ್ಲ. ಕಂಪೋಸಿಟ್ ನಂಬರ್ಸ್ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅಪವರ್ತನಗಳು ಹೊಂದಿರುವ ಸಂಖ್ಯೆಗಳನ್ನು ನಾವು ಕಂಪೋಸಿಟ್ ನಂಬರ್ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅದಕ್ಕಾಗಿ ಇಲ್ಲಿ ಬಿ ಹೇಳಿಕೆ ಕೂಡ ತಪ್ಪಾಗಿದೆ. ದ ಸಮ್ ಆಫ್ 2 ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ ಎನ್ ಈವನ್ ನಂಬರ್. ಸೊ 2 ಪ್ರೈಮ್ ನಂಬರನ್ನು ಕೂಡಿಸಿದಾಗ, ಸೊ 2 + 3 ಕೂಡಿಸಿ ನೋಡಿ ಎಷ್ಟು ಸಿಗುತ್ತೆ, 5 ಸಿಗುತ್ತೆ. ಅವ್ರು ಏನು ಕೇಳಿದ್ದಾರೆ ಅಂದರೆ ಯಾವಾಗಲೂ ಈವನ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ಕಾಂಪೋಸಿಟ್ ನಂಬರ್ಸ್ ಕೂಡ ತಿಳ್ಕೊಬೋದು. ಕಾಂಪೋಸಿಟ್ ನಂಬರ್ ಅಂದಾಗ ಇಲ್ಲಿ ಸ್ಟಾರ್ಟ್ ಆಗೋದು 4ರಿಂದ, 2 ಅದರಲ್ಲಿ ಇಲ್ಲ, ಅದಕ್ಕಾಗಿ 2 ಸಮ ಸಂಖ್ಯೆ ಇದೆ, ಆದರೆ 2 ಇದರಲ್ಲಿ ಇಲ್ಲ. ಅದಕ್ಕಾಗಿ ಎಲ್ಲ ಅವರೇನು ಸಮ್ ಆಫ್ ಎವ್ರಿ ಇಲ್ಲಿ ಮೊದಲನೇದು ಆಲ್ ಈವನ್ ನಂಬರ್ಸ್ ಆರ್ ಕಾಂಪೋಸಿಟ್ ನಂಬರ್. ಸೊ ನೋ, ಆಲ್ ಈವನ್ ಸಮ್ ನಂಬರ್ಸ್ ಆರ್ ನಾಟ್ ಕಾಂಪೋಸಿಟ್ ನಂಬರ್. 2 ಒಂದು ಸಮಸಂಖ್ಯೆಯೂ ಆಗಿದ್ದು, ಆದರೆ ಅದು ಒಂದು ಏನಾಗಿಲ್ಲ, ಕಂಪೋಸಿಟ್ ನಂಬರ್ ಅಂದರೆ ಸಂಯುಕ್ತ ಸಂಖ್ಯೆ ಆಗಿಲ್ಲ. ಸಮ್ ಆಫ್ 2 ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ ಅನ್ ಈವನ್ ನಂಬರ್. ಸೊ ಇಲ್ಲಿ ನೋಡಿ 2 ಕೂಡಿಸಿದಾಗ ನಮಗೆ 5 ಸಿಗುತ್ತದೆ. 5 ಒಂದು ಆಡ್ ಅಂದರೆ ಬೆಸ ಸಂಖ್ಯೆ ಆಗಿದೆ. ಇಲ್ಲಿ ಯಾವಾಗಲೂ ಒಂದು ಸಮಸಂಖ್ಯೆ ಆಗಿರುತ್ತದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗಿದೆ. ಇಫ್ ಎನ್ ಈವನ್ ನಂಬರ್ ಈಸ್ ಡಿವೈಡೆಡ್ ಬೈ 2, ಒಂದು ಸಮ ಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆ ಸಿಗುತ್ತದೆ. ಇಲ್ಲಿ ನೋಡಿ ಈವನ್ ನಂಬರ್ ಅನ್ನೋದು ಈ ಎಲ್ಲ ಸಂಖ್ಯೆಗಳು, ನಮಗೆ ಬರುವಂತಹ ಸಂಖ್ಯೆಗಳು ಇಲ್ಲಿ ಈ ಸಂಖ್ಯೆಗಳಿವೆ. ಈ ಸಂಖ್ಯೆಗಳು 2ಅನ್ನು 2ರಿಂದ ಭಾಗಿಸೋಣ. 2ರಿಂದ ಭಾಗಿಸಿದಾಗ 2 1 2 2 1 2. ಸೊ ಇಲ್ಲಿ ಏನು ಸಿಗುವ ಉತ್ತರ 1 ಸಿಕ್ಕಿದೆ, ಅಂದರೆ ಬೆಸ ಸಂಖ್ಯೆ ಸಿಕ್ಕಿದೆ. ನಾವು ಅದೇ ರೀತಿ 6ಅನ್ನು ಕೂಡ 2ರಿಂದ ಭಾಗಿಸಿದಾಗ 2 1 2 2 3 6. ಸೊ 3 ಸಿಗುತ್ತದೆ. ಅದರ ಅರ್ಥ ನಮಗೆ ಯಾವಾಗಲೂ ಕೋಶೆಂಟು ಯಾವಾಗಲೂ ಏನು ಒಂದು ಸಮಸಂಖ್ಯೆ ಸಿಗುವುದಿಲ್ಲ. ಸಮಸಂಖ್ಯೆಯೂ ಕೂಡ ಸಿಗುತ್ತದೆ, ಅವರು ಯಾವಾಗಲೂ ಬೆಸ ಸಂಖ್ಯೆ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ 4/2 ಭಾಗಿಸಿದಾಗ ಸೊ 2 1 2 2 4. ಸೊ ಸಮಸಂಖ್ಯೆ ಕೂಡ ಸಿಗ್ತಾ ಇದೆ. ಅದಕ್ಕಾಗಿ ಇಲ್ಲಿರುವಂತಹ 4 ಹೇಳಿಕೆಗಳು ತಪ್ಪಾಗಿವೆ. ಆದ್ದರಿಂದ ABCD ಆಲ್ ABCD ಎಲ್ಲವೂ ತಪ್ಪಾಗಿರುವ ಹೇಳಿಕೆಗಳೇ ಆಗಿವೆ. ಇಲ್ಲಿ ಈ ಪ್ರಶ್ನೆಗಳು ಕೇಳುವ ಮುಖ್ಯ ಉದ್ದೇಶ ಅಂದಾಗ ನಮಗೆ ಗೊತ್ತಿರುವಂತಹ ಅತಿ ಚಿಕ್ಕ ಕಾನ್ಸೆಪ್ಟ್ಸ್, ವೆರಿ ಸ್ಮಾಲ್. ನಾವು ದೊಡ್ಡ ಲೆಕ್ಕಗಳನ್ನು ಬಿಡಿಸ್ತೀವಿ, ಆದರೆ ಚಿಕ್ಕ ಕಾನ್ಸೆಪ್ಟ್ಗಳನ್ನು ಸ್ಕಿಪ್ ಮಾಡೋದ್ರಿಂದ ಇಂತಹ ಚಿಕ್ಕ ಕಾನ್ಸೆಪ್ಟ್ಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ನಮ್ಮ CTET ಮತ್ತು TETಗಳಲ್ಲಿ ರೈಸ್ ಆಗ್ತಾ ಇರ್ತವೆ. ಅದಕ್ಕಾಗಿ ನಾವು ಚಿಕ್ಕ ಅಂಶಗಳನ್ನು ಕೂಡ ಕೇರ್ಲೆಸ್ ಮಾಡದೆ ಓದುತ್ತಿರಬೇಕು. ಇಲ್ಲಿ ಅತಿ ಇಂಟ್ರೆಸ್ಟಿಂಗ್ ಆದ ಒಂದು ಪ್ರಶ್ನೆ, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಇಂತಹ ಪ್ರಶ್ನೆಗಳು ಕೂಡ ನಮಗೆ ಬಹಳಷ್ಟು ಪರೀಕ್ಷೆಯಲ್ಲಿ ಒಂದು ಪ್ರೆಷರ್ ಇರುವ ಕಾರಣ ನಮಗೆ ಆ ಪ್ರಶ್ನೆಗಳು ಬಿಡಿಸಲು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತದೆ. ಅತಿ ಚಿಕ್ಕ ಪ್ರಶ್ನೆಗಳು, ಇಷ್ಟು ಸುಲಭ ಪ್ರಶ್ನೆಗಳು ಅನಿಸುತ್ತವೆ, ಆದರೆ ಇಂತಹ ಪ್ರಶ್ನೆಗಳು ಬಿಡಿಸುವಾಗ ನಾವು ಕನ್ಫ್ಯೂಸ್ ಮಾಡಿಕೊಂಡು ತಪ್ಪು ಉತ್ತರಗಳು ಹಾಕುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸೊ ಇಲ್ಲಿ ಕೇಳಿರುವ ಪ್ರಶ್ನೆ ಏನಂದರೆ, ಫಾರ್ ಎನಿ 2 ಇಂಟೀಜರ್ಸ್ A ಆ್ಯಂಡ್ B, A × B ಈಸ್ ಆಲ್ವೇಸ್ ನೆಗೆಟಿವ್ ನಂಬರ್. 2 ಏನು ಇಂಟೀಜರ್ಸ್ ಅಂದಾಗ ನಮ್ಗೆ ಗೊತ್ತಿದೆ ಆಲ್ರೆಡಿ,
ಪೂರ್ಣಾಂಕಗಳು. ಸೊ ಎರಡು ಪೂರ್ಣಾಂಕಗಳ ನಾವು ಈ ಪೂರ್ಣಾಂಕಗಳನ್ನು ತೆಗೆದುಕೊಂಡಿವಿ. ಯಾವುದೇ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡು ಎ ಮತ್ತು ಬಿ ಅನ್ನು ತೆಗೆದುಕೊಂಡು ಎ ಇಂಟು ಮೈನಸ್ ಬಿ ಈಸ್ ಆಲ್ವೇಸ್ ನೆಗೆಟಿವ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಇಲ್ಲಿ ಒಂದು ಪ್ರಾಕ್ಟಿಕಲಾಗಿ ತೆಗೆದುಕೊಂಡು ಹೋಗೋಣ. ಎ ಬೆಲೆಯನ್ನು -3, ಬಿ ಬೆಲೆಯನ್ನು 4 ಎಂದು ತೆಗೆದುಕೊಳ್ಳೋಣ. ಅಂದರೆ ಎರಡೂ ಕೂಡ ಏನು ಪೂರ್ಣಾಂಕಗಳೇ ಆಗಿವೆ. ಸೊ ಇವೆರಡನ್ನು ಗುಣಿಸಿದಾಗ ಏನಾಗುತ್ತೆ? ಸೊ ಬೆಲೆ ಫಾರ್ಮುಲಾ ಪ್ರಕಾರ ಬೆಲೆ ಆಗೋಣ ಎ ಇಂಟು ಮೈನಸ್ ಬಿ. ಸೊ ಎ ಬೆಲೆ -3, ಬಿಯ ಬೆಲೆ ಇಲ್ಲಿ ಫಾರ್ಮುಲಾ ಪ್ರಕಾರ ನಾವು ಬೆಲೆ ತುಂಬಿದಾಗ ಇಲ್ಲಿ ಫಾರ್ಮುಲಾದಲ್ಲಿ ಮೈನಸ್ ಬಂತು, ಬಿ ಬೆಲೆ 4 ಆಗಿದೆ. ಸೊ -3 ಇಂಟು -4 ಆಗುತ್ತೆ. ಸೊ +12 ಅಂದರೆ ಆಲ್ವೇಸ್ ನೆಗೆಟಿವ್ ಅಂತ ಹೇಳ್ತಾರೆ. ಇದು ತಪ್ಪಾಗುತ್ತದೆ. ಅದಕ್ಕಾಗಿ ಇದು ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ಡಿಫ್ರೆನ್ಸ್ ಆಫ್ ಎನಿ ಟು ಇಂಟಿಜರ್ಸ್ ಕೆನ್ ನಾಟ್ ಬಿ ಎ ಪಾಸಿಟಿವ್. ಅಂದರೆ ಎರಡು ಪೂರ್ಣಾಂಕಗಳ ವ್ಯತ್ಯಾಸವು ಅದು ಧನಾತ್ಮಕವಾಗಿರುವುದಿಲ್ಲ. ಇದೇ ರೀತಿ ನಾವು ಈ -3 -4 ಪರಿಗಣಿಸಿದಾಗ ಇಲ್ಲಿ -3 -4 ಇವನ್ನು ಡಿಫ್ರೆನ್ಸ್ ಮಾಡಿದಾಗ ಏನಾಗುತ್ತೆ? ಡಿಫ್ರೆನ್ಸ್ ಅಂದಾಗ ವ್ಯತ್ಯಾಸ. ಎ ಅಲ್ಲಿ ಬಿ ಅನ್ನು ಮೈನಸ್ ಮಾಡೋಣ ಅಂತ ಅರ್ಥ. ಎ ಅಲ್ಲಿ ಬಿ ಅನ್ನು ಮೈನಸ್ ಮಾಡಿದಾಗ ಇಲ್ಲಿ ಏನ ಬೆಲೆ -3, ಇಲ್ಲಿ ಫಾರ್ಮುಲಾದಲ್ಲಿ ಮೈನಸ್ ಬರುತ್ತೆ. ಅದೇ ರೀತಿ ಬಿ ಬೆಲೆ -4. ಸೊ ಈ -4ರಿಂದ ಮೈನಸ್ ಪ್ಲಸ್ ಆಗುತ್ತೆ. ಸೊ -3 -4 +1 ಬರುತ್ತದೆ. ಅಂದರೆ ಧನಾತ್ಮಕ ಅವ್ರು ಕೆನ್ ನಾಟ್ ಬಿ ಅಂತ ಹೇಳಿದ್ದಾರೆ. ಸೊ ಧನಾತ್ಮಕ ಬರುವುದಿಲ್ಲ ಅಂತ ಹೇಳಿದ್ದಾರೆ, ಅದಕ್ಕಾಗಿ ಬರುತ್ತದೆ. ಸೊ ಅದಕ್ಕಾಗಿ ಈ ಹೇಳಿಕೆ ಕೂಡ ತಪ್ಪಾಗಿದೆ ಅಂತ ಅರ್ಥ. ಸೊ ಮೂರನೇ ಹೇಳಿಕೆಯನ್ನು ನಾವು ನೋಡುವುದಾದರೆ ಇಲ್ಲೇನು ಕೊಟ್ಟಿದ್ದಾರೆ ಅಂದಾಗ ಪ್ರಾಡಕ್ಟ್ ಆಫ್ ನೆಗೆಟಿವ್ ಇಂಟಿಜರ್ ವಿತ್ ಅನದರ್ ನೆಗೆಟಿವ್ ಇಂಟಿಜರ್ ವಿಲ್ ಬಿ ಎನ್ ಇಂಟಿಜರ್ ಸ್ಮಾಲರ್ ದೆನ್ ಬೋತ್ ದ ನಂಬರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ನೋಡಿದಾಗ ಏನಾಗುತ್ತೆ ಅಂದಾಗ ಇಲ್ಲಿ -3 ಒಂದು ನೆಗೆಟಿವ್ ಇಂಟಿಜರ್, -4 ಒಂದು ಇಂಟಿಜರ್, ಇವೆರಡೂ ಗುಣಿಸಿದಾಗ ನಮಗೆ ಸಿಗುವಂತಹ ಸಂಖ್ಯೆ +12. ಈ +12 ಈ 3ಕ್ಕಿಂತಲೂ ದೊಡ್ಡದಾಗಿದೆ ಮತ್ತು ಈ -4ಕ್ಕಿಂತಲೂ ದೊಡ್ಡದಾಗಿದೆ. -3ಕ್ಕಿಂತಲೂ ದೊಡ್ಡದು, -4ಕ್ಕಿಂತಲೂ ದೊಡ್ಡದು. ಅವ್ರು ಹೇಳಿದೇನು ಈ ಎರಡು ಸಂಖ್ಯೆಗಳಿಗೆ ಚಿಕ್ಕ ಉತ್ತರ ಸಿಗುತ್ತದೆ. -3ಕ್ಕಿಂತಲೂ ಚಿಕ್ಕದಿರುತ್ತದೆ, -4ಕ್ಕಿಂತಲೂ ಚಿಕ್ಕದಿರುತ್ತದೆ ಅನ್ನುವಂತಹ ಒಂದು ಹೇಳಿಕೆ ಇಲ್ಲಿದೆ. ಅದಕ್ಕಾಗಿ ಅವ್ರು ಹೇಳಿರುವಂಥ ಹೇಳಿಕೆ ಈ ಮೂರನೇ ಹೇಳಿಕೆ ಕೂಡ ತಪ್ಪಾಗಿದೆ. ಸೊ ನೆಕ್ಸ್ಟ್ 4ನೇ ಹೇಳಿಕೆಗೆ ನೋಡಿದಾಗ ನಮಗೆ ಏನು? ಪ್ರಾಡಕ್ಟ್ ಆಫ್ ನೆಗೆಟಿವ್ ಇಂಟಿಜರ್ ವಿತ್ ಪಾಸಿಟಿವ್ ಇಂಟಿಜರ್ ವಿಲ್ ಬಿ ಇಂಟಿಜರ್ ಲೆಸ್ ದೆನ್ 0. ಅಂದರೆ ಒಂದು ಧನಾತ್ಮಕ ಪೂರ್ಣಾಂಕ ಮತ್ತು ಒಂದು ಋಣಾತ್ಮಕ ಪೂರ್ಣಾಂಕವನ್ನು ಗುಣಿಸಿದಾಗ ನಮಗೆ ಬರುವಂತಹ ಉತ್ತರ ಯಾವಾಗಲೂ 0ಕ್ಕಿಂತ ಚಿಕ್ಕದಾಗಿರುತ್ತದೆ ಅನ್ನುವಂತಹ ಒಂದು ಹೇಳಿಕೆ ಇದೆ. ಇದನ್ನು ಪರೀಕ್ಷಿಸೋಣ. ಸೊ ಇಲ್ಲಿ ಪರೀಕ್ಷಿಸಿದಾಗ ಏನಾಗುತ್ತೆ ಅನ್ನೋದಾಗ ನೋಡಿ, ಇಲ್ಲಿ -3 ಇಂಟು +4. ಸೊ ಇದು ನೆಗೆಟಿವ್, ಇದು ಪಾಸಿಟಿವ್, ಎರಡು ಗುಣಿಸಿದಾಗ -12. ಸೊ -12 ಯಾವಾಗಲೂ ನೋಡಿ ಇಲ್ಲಿ ಯಾವುದೇ ಸಂಖ್ಯೆ ತಗೊಳ್ಳಿ, -6 ಗುಣಿಲೆ 2, -6 -12, -3 ಗುಣಿಲೆ 8, -3 8 24, -24. ಸೊ ನೆಗೆಟಿವ್ ಸಂಖ್ಯೆಗಳು ಎಲ್ಲವೂ ಈ ಋಣಾತ್ಮಕ ಬೆಲೆ ಬರುತ್ತಲ್ಲ, ಈ ಋಣಾತ್ಮಕ ಬೆಲೆ ಬರುವಂತಹ ಎಲ್ಲ ಸಂಖ್ಯೆಗಳು 0ಕ್ಕಿಂತ ಚಿಕ್ಕದಾಗಿರುತ್ತವೆ. ಆದ ಕಾರಣ ಅವರು ಕೊಟ್ಟಿರುವಂತಹ 4ನೇ ಹೇಳಿಕೆ ಸರಿಯಾದ ಹೇಳಿಕೆ ಆಗಿದೆ. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ದ ಏರಿಯಾ ಆಫ್ ಎ ರೋಂಬಸ್ ಶೇಪ್ಡ್ ಫೀಲ್ಡ್ ಈಸ್ 5880 ಮೀಟರ್ ಸ್ಕ್ವೇರ್ ಆ್ಯಂಡ್ ಇಟ್ಸ್ ಒನ್ ಆಫ್ ಇಟ್ಸ್ ಡಯಾಗ್ನಲ್. ಅಂದರೆ ಒಂದು ಕರ್ಣವು 70 ಮೀಟರ್ ಆಗಿದೆ. ಅಂದರೆ ಅದರ ಬಾಹುಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಒಂದು ರೋಂಬಸ್ ಅಂದರೆ ವಜ್ರಾಕೃತಿಯನ್ನು ತೆಗೆದುಕೊಳ್ಳೋಣ. ಈ ವಜ್ರಾಕೃತಿಯ ಎರಡು ಅಂದರೆ ಡಯಾಗ್ನಲ್ಸ್ ಒಂದು ಕರ್ಣಗಳ ಗುಣಲಬ್ಧಗಳ ಅರ್ಧ ಎಷ್ಟಾಗಿರುತ್ತೆ, ಅದರ ವಿಸ್ತೀರ್ಣ ಆಗಿರುತ್ತೆ. ಸೊ ಇದು ಒಂದು ರೋಂಬಸ್ನ ವಿಸ್ತೀರ್ಣ ಸೂತ್ರ. ರೋಂಬಸ್ ಅಂದರೆ ವಜ್ರಾಕೃತಿಯ ವಿಸ್ತೀರ್ಣ ಸೂತ್ರ ಏನಾಗಿದೆ ಅಂದಾಗ 5880 ಈಜಿಕಲ್ಸ್ ಏನಾಗುತ್ತೆ ಅಂದಾಗ, ಸೊ ಇಲ್ಲಿ ನಾವು ಈ ರೋಂಬಸ್ನ ಸೂತ್ರ D1 × D2. ನಮಗೆ D1 ಕೊಟ್ಟಿದ್ದಾರೆ, ಅಂದರೆ ಒಂದು ಕರ್ಣ ಕೊಟ್ಟಿದ್ದಾರೆ, ದೇ ಗಿವನ್ ಒನ್ ಡಯಾಗ್ನಲ್. ಸೊ ಪುಟ್ ದ ವ್ಯಾಲ್ಯೂ ಆಫ್ ದಟ್. ಸೊ D1 ಬೆಲೆ ತುಂಬಿದಾಗ ಈ ರೀತಿ ಬರುತ್ತೆ. ಸೊ ಇದೇನಾಗುತ್ತೆ ಅಂದಾಗ ಇಲ್ಲಿ 1/2 ಇದೆ, 1/2 2 ಈ ಕಡೆ ಹೋಗಿ ಗುಣಾಕಾರ ಆಯಿತು. ಸೊ 5880 × 2 = 70 × D2. ನಾವು ಇದನ್ನು ಭಾಗಿಸಿದಾಗ ನಮಗೆ ಸಿಗುವಂತಹ D2 ಬೆಲೆ ಎಷ್ಟು ಸಿಗುತ್ತೆ ಅಂದಾಗ 168. ಸೊ ಒಂದು ಡಯಾಗ್ನಲ್ ಎಷ್ಟಾಗಿದೆ ಅಂದಾಗ 70 ಆಗಿದೆ, ಇನ್ನೊಂದು ಡಯಾಗ್ನಲ್ ಎಷ್ಟಾಗಿದೆ ಅಂದರೆ 168 ಆಗಿದೆ. ಸೊ ನಮಗೆ AB ಒಂದು ಬಾಹುವಿನ ಬೆಲೆ ಕಂಡುಹಿಡಬೇಕಾಗಿದೆ. ಸೊ ಇದರ ಅರ್ಧವನ್ನು ತೆಗೆದುಕೊಂಡು ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ಯೂಸ್ ಮಾಡಿಕೊಂಡಾಗ ನಮಗೆ ಅದರ ಬಾಹುವಿನ ಉದ್ದ ಸಿಗುತ್ತದೆ. ಸೊ ಇಲ್ಲಿ ಈಗ ನಾವು ಇಲ್ಲಿ D2 ಬೆಲೆಗಳನ್ನು D1 ಮತ್ತು D2 ಅನ್ನು ಉಪಯೋಗಿಸಿಕೊಂಡು ಈ ಡಯಾಗ್ನಲ್ನಲ್ಲಿ ABCD ಎಂದು ಈ ರೀತಿ ಒಂದು ರೋಂಬಸ್ಸನ್ನು ಹೆಸರಿಸಿದಾಗ ಇಲ್ಲಿ ತ್ರಿಭುಜ AOB ಇದೆಯಲ್ಲ. ಸೊ ತ್ರಿಭುಜ AOBಯಲ್ಲಿ ಏನಾಗುತ್ತೆ ಅಂದಾಗ ಇದೊಂದು ಲಂಬಕೋನ ತ್ರಿಭುಜ. ಈ ಏಕೆಂದರೆ ಕರ್ಣಗಳು ಪರಸ್ಪರ ಲಂಬಾರ್ಧಗಳಾಗಿರ್ತವೆ. ಡಯಾಗ್ನಲ್ಸ್ ಆಫ್ ಎ ರೋಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ಸೊ ಇಲ್ಲಿ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಾಗ ಇಲ್ಲಿ AB ಏನಾಗುತ್ತೆ ಕರ್ಣ ಮೀನ್ಸ್ ಹೈಪೋಟೆನಸ್ನ ವರ್ಗ, ಅಂದರೆ ಒಂದು ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸೊ AB² = OA² + OB² ಅಂತೇಳಿ ಬರಿಬೋದು. ಇಲ್ಲಿ ನಾವು ಇಲ್ಲಿ DBಯ ಬೆಲೆ 70 ತೆಗೆದುಕೊಂಡಾಗ OBಯ ಬೆಲೆ 35 ಆಗುತ್ತದೆ. ಅದೇ ರೀತಿ AC ಯ ಬೆಲೆ 168 ತೆಗೆದುಕೊಂಡಾಗ 168 ತೆಗೆದುಕೊಂಡಾಗ 84 ಏನಾಗುತ್ತೆ ಅದರ ಅರ್ಧ ಆಗುತ್ತದೆ. ಅದಕ್ಕಾಗಿ ಅವುಗಳನ್ನು ನಾವು ಇಲ್ಲಿ ಆದೇಶಿಸಿದಾಗ ಸೊ 35ರ ವರ್ಗ
ಮತ್ತು ಈ ವರ್ಗವನ್ನು ಆ ಕಡೆ ತೆಗೆದುಕೊಂಡು ಹೋದಾಗ ವರ್ಗಮೂಲ ಆಗುತ್ತದೆ. ಸೊ ಇವುಗಳನ್ನು ಕೂಡಿಸಿದಾಗ 8 8 ಬರುತ್ತದೆ. ಸೊ 8 8 ಅಂದಾಗ ಇಲ್ಲಿ ವರ್ಗ ಸಂಖ್ಯೆಯ ಕೊನೆಯಲ್ಲಿ ಒಂದಿದ್ದಾಗ ವರ್ಗಮೂಲದ ಕೊನೆಯಲ್ಲಿ 9 ಅಥವಾ 1 ಬರುತ್ತದೆ. ಅದಕ್ಕಾಗಿ ಒಂದಿರುವಂತಹ ಆಪ್ಷನ್ ಒಂದೇ ಆಗಿದೆ. ನಾವು ವರ್ಗಮೂಲ ಕಂಡುಹಿಡಲಾರದು ಕೂಡ ಆನ್ಸರ್ ಬರೀಬೋದು. ಅಂದರೆ ಒಂದು ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂದಿದ್ದಾಗ ವರ್ಗಮೂಲದ ಬಿಡಿ ಸ್ಥಾನದಲ್ಲಿ 9 ಅಥವಾ 1 ಬರುತ್ತದೆ. ಸೊ ಇಲ್ಲಿ 9 ಯಾವುದೇ ಆಪ್ಷನಲ್ಲಿ ಇಲ್ಲ. ಸೊ 1 ಮಾತ್ರ ಇದೆ ಬಿಡಿ ಸ್ಥಾನದಲ್ಲಿ. ಸೊ ಎರಡನೇ ಉತ್ತರ ಬಿ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. Area of a square with side x units is double the area of a triangle with base x units. Then the altitude of the triangle is. ಅಂದರೆ ಒಂದು ವರ್ಗವು ಒಂದು x ಯೂನಿಟ್ ಅಂದರೆ x ಬಾಹು ಹೊಂದಿರುವ ಒಂದು ವರ್ಗವು x ಪಾದವನ್ನು ಹೊಂದಿರುವ ತ್ರಿಭುಜದ ವಿಸ್ತೀರ್ಣದ ಎರಡರಷ್ಟಿದೆ. ಅಂದರೆ ಆ ತ್ರಿಭುಜದ ಎತ್ತರ ಎಷ್ಟು ಆಗಿರುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ನಾವು ಇಲ್ಲಿ ಡಯಾಗ್ರಾಮ್ ಮೂಲಕ ತಿಳಿದುಕೊಂಡಾಗ ಒಂದು ವರ್ಗ ಇದೆ, ವರ್ಗದ ಪಾದ ಎಷ್ಟಾಗಿದೆ ಅಂದರೆ ಬಾಹುಗಳು ಎಲ್ಲ ಬಾಹುಗಳು ಎಕ್ಸ್ ಯೂನಿಟ್ ಅಂದರೆ ಎಕ್ಸ್ ಮಾನಕ ಹೊಂದಿದೆ. ಒಂದು ತ್ರಿಭುಜ ಕೂಡ ಇದೆ, ತ್ರಿಭುಜದ ಒಂದು ಪಾದ ಕೂಡ ಎಕ್ಸ್ ಆಗಿದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏರಿಯಾ ಆಫ್ ಎ ಸ್ಕ್ವೇರ್ ಅಂದರೆ ಒಂದು ವರ್ಗದ ವಿಸ್ತೀರ್ಣವು ಅದರ ತ್ರಿಭುಜದ ವಿಸ್ತೀರ್ಣದ ಎರಡರಷ್ಟಿದೆ. ಸೊ ಅದಕ್ಕಾಗಿ ನಾವು ತ್ರಿಭುಜ ಗುಣಿಲೆ 2 ಮಾಡಿದ್ದೀವಿ ಅಂತ ಅರ್ಥ. ಸೊ ಇಲ್ಲಿ ವರ್ಗದ ವಿಸ್ತೀರ್ಣ ಏನು ಸೂತ್ರ ಇದೆ, ಎಕ್ಸ್ ಸ್ಕ್ವೇರ್, ಅದು ಬಾಹು ಏನಾಗಿದೆ ಎಕ್ಸ್ ಆಗಿದೆ. ಸೊ ತ್ರಿಭುಜದ ವಿಸ್ತೀರ್ಣ ಏನಾಗಿದೆ ಅಂದಾಗ ನಾವು ಇಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ಈ ಎರಡು ಇದೆಯಲ್ಲ, ಈ ಎರಡನ್ನು ಆ್ಯಸ್ ಇಟ್ ಈಸ್ ಆಗಿ ಕೆಳಗಡೆ ಆದೇಶಿಸೋಣ. ಈ ಎರಡು ಆ್ಯಸ್ ಇಟ್ ಈಸ್ ಆಗಿ ಕೆಳಗೆ ಬಿಡುತ್ತೆ. ಸೊ ಈ ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ 1/2 ಇಂಟು ಬೇಸ್ ಇಂಟು ಹೈಟ್. ಸೊ ಬೇಸ್ ಏನು ಹೇಳಿದ್ದಾರೆ, ಪಾದ ಎಕ್ಸ್ ಹೇಳಿದ್ದಾರೆ. ಸೊ ಪಾದವು ಕೂಡ ಎಕ್ಸ್ ಯೂನಿಟ್ ಆಗಿದೆ. ಸೊ ಅದನ್ನು ಅದೇ ರೀತಿಯಲ್ಲಿ ಆದೇಶಿಸೋಣ. ಸೊ ಇಲ್ಲಿ ಆದೇಶಿಸಿದಾಗ ಈ 2 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, ಎಕ್ಸ್ ಇಂಟು ಎಚ್ ಉಳಿಯುತ್ತೆ. ಸೊ ನಾವು ಇದನ್ನು ಈ ರೀತಿ ಬಿಡಿಸ್ತಾ ಹೋದಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಎಚ್ ಉಳಿಯುತ್ತೆ. ಎಕ್ಸನ್ನು ಭಾಗಿಸಿದಾಗ ಎಚ್ ಅಂದರೆ ಹೈಟ್ ಸಮನಾಗಿದೆ, ಎಕ್ಸ್ ಯೂನಿಟ್ಸ್ ಅಂದರೆ ಒಂದು ತ್ರಿಭುಜದ ಎತ್ತರ, ಈ ತ್ರಿಭುಜದ ಎತ್ತರ ಎಷ್ಟಾಗಿರುತ್ತೆ, ಎಕ್ಸ್ ಯೂನಿಟ್ಸೇ ಆಗಿರುತ್ತೆ ಅಂತ ಅರ್ಥ. ಸೊ ಸರಿಯಾದ ಉತ್ತರ ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಇಸ್ 3.52 ಮೀಟರ್ ಸ್ಕ್ವೇರ್ ಆ್ಯಂಡ್ ದ ರೇಡಿಯಸ್ ಆಫ್ ಇಟ್ಸ್ ಬೇಸ್ ಈಸ್ 0.35 ಮೀಟರ್. ದ ಹೈಟ್ ಆಫ್ ದ ಸಿಲಿಂಡರ್ ಈಸ್ ಅಂದರೆ ನಾವು ಪೈ ಬೆಲೆಯನ್ನು 22/7 ಯೂಸ್ ಮಾಡಿಕೊಂಡು ಇಲ್ಲಿ ಒಂದು ನೇರವಾದ ಪ್ರಶ್ನೆ ಇದೆ. ಸೂತ್ರವನ್ನು ಬಳಸಿಕೊಂಡು ನಾವು ನೇರವಾಗಿ ಈ ಸೊಲ್ಯೂಷನ್ ಮಾಡ್ಬೋದು. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಇಸ್ 2πr ಇಂಟು ದ ಬ್ರಾಕೆಟ್ r + h. ಸೊ ಇದರಲ್ಲಿ ಬೆಲೆಗಳನ್ನು ಆದೇಶಿಸಿದಾಗ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 3.52 = 2 ಇಂಟು ಪೈ ವ್ಯಾಲ್ಯೂ ಇಸ್ 22/7. ಸೊ ಅದೇ ರೀತಿ ಆರ್ ವ್ಯಾಲ್ಯೂ 0.35, ನೆಕ್ಸ್ಟ್ ಆರ್ ವ್ಯಾಲ್ಯೂ 0.35 ಇಂಟು ಎಚ್. ಸೊ ಎಚ್ ಅನ್ನು ನಾವು ಇದೊಂದು ಈ ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಎಚ್ನ ಬೆಲೆ ಸಿಗುತ್ತದೆ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಈ 2 ಇಂಟು ಇದೆ, ಇಲ್ಲಿ ಹೋಗಿ ಏನಾಯಿತು ಡಿವೈಡ್ ಆಯಿತು. ಸೊ ಅದೇ ರೀತಿ 22 ಇಂಟು ಇದೆ ಡಿವೈಡ್ ಆಯಿತು, 0.35 ಕೂಡ ಇಂಟು ಇದೆ ಡಿವೈಡ್ ಆಯಿತು. ಸೊ ಈ 7 ಡಿವೈಡ್ ಇದೆ, ಆ ಕಡೆ ಹೋಗಿ ಇಂಟು ಆಯಿತು. ಸೊ ಇವೆಲ್ಲವೂ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ಅಂದಾಗ, ಸೊ ಇದೇ ರೀತಿಯಲ್ಲಿ ನಾವು ಇಲ್ಲಿ 0.35 1 0.35 2 ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಅಥವಾ ಇಲ್ಲಿ ಪಾಯಿಂಟನ್ನು ರಿಮೂವ್ ಮಾಡ್ಬೋದು. ಸೊ ಪಾಯಿಂಟ್ ರಿಮೂವ್ ಮಾಡಿದಾಗ ಏನಾಗುತ್ತೆ ಅಂದಾಗ, ಸೊ ಇದು 352 ಡಿವೈಡ್ ಬೈ 0.35 ಆಗುತ್ತೆ. 35 1 35 35 0.2 7 ಬಿಡುತ್ತೆ. 35 0.25 75. ಸೊ 0.2 ಇಂಟು 2 ಇಂಟು 22 ಇವೆಲ್ಲವನ್ನು ಮತ್ತೆ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತೆ ಅಂದಾಗ, ಸೊ ಇದು 2 1 2 0.1. ಸೊ 2 1 ಸೊ 0.1 ಇಂಟು 352 ಇಂಟು 22/. ಸೊ ಇವೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಸಿಗುವಂತಹ ಬೆಲೆ ಏನು ಸಿಗುತ್ತೆ ಅಂದಾಗ ಈ ರೀತಿಯಲ್ಲಿ 1.6 = 0.35 ಪ್ಲಸ್ ಎಚ್ ಸಿಗುತ್ತೆ. ಆ 0.35 ಮೈನಸ್ ಮಾಡಿದಾಗ 1.25 ಬರುತ್ತೆ. 1.25 ನಾವು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಿದಾಗ ಏನು ಸಿಗುತ್ತೆ ಅಂದಾಗ 5/4 ಸಿಗುತ್ತೆ. ಸೊ ಆನ್ಸರ್ ಈಸ್ 5/4. ಎ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ಓಕೆ, ಸೊ ಈ ಪ್ರಶ್ನೆ ಜಸ್ಟ್ ಏನಾಗಿದೆ, ಸ್ವಲ್ಪ ಲೆಂದಿ ಆಗಿದೆ, ಬಟ್ ಸೂತ್ರದ ಮೂಲಕ ನಾವು ನೇರವಾಗಿ ಬಿಡಿಸಬಹುದು. ಇದರಲ್ಲಿ ಯಾವುದೇ ಕಾನ್ಸೆಪ್ಟ್ಸನ್ನು ಇನ್ವಾಲ್ವ್ ಆಗಿಲ್ಲ ಅಂಥೇಳಿ ನಾವು ಇಲ್ಲಿ ಬಳಸ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಏನು ಕೊಟ್ಟಿದ್ದಾರೆ, ನಂಬರ್ಸ್ 12 13 14 ಡ್ಯಾಶ್ ಅಪ್ ಟು 40 ಆ್ಯಂಡ್ 41 ಆರ್ ರಿಟರ್ನ್ ಇನ್ ಎ ಡಿಫರೆಂಟ್ ಕಾರ್ಡ್ಸ್. ಒಂದು ಸ್ಲಿಪ್ಗಳ ಮೇಲೆ ಬರೋದು, ಇದರಲ್ಲಿ ಒನ್ ಆಫ್ ದ ಕಾರ್ಡ್ ಈಸ್ ಸ್ಲಿಪ್ ಈಸ್ ಪಿಕ್ಡ್. These slips are put in a bag and Radha takes out one slip from the bag without looking into it. ಆ ಬ್ಯಾಗ್ನಲ್ಲಿ ನೋಡದೆ ಒಂದು ಕಾರ್ಡನ್ನು, ಒಂದು ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಬರುವಂತಹ ಒಂದು ಸಂಖ್ಯೆ ಏನಾಗಿರಬಾರದು, ಪ್ರೈಮ್ ನಂಬರ್ ಆಗಿರಲಾರದಂತಹ ಸಂಭವನೀಯತೆ ಎಷ್ಟು. ಪ್ರೈಮ್ ನಂಬರ್ ಅಂದಾಗ ಅವಿಭಾಜ್ಯ ಸಂಖ್ಯೆ ಆಗಿರುವಂತಹ ಒಂದು ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರುವ ಒಟ್ಟು ಸಂಖ್ಯೆಗಳು ಎಷ್ಟು, ಇಲ್ಲಿ ಟೋಟಲ್ ನಾವು ಸ್ಟಾರ್ಟಿಂಗ್ ಇಲ್ಲಿಂದ ಆಗಿದೆ ಅಂದಾಗ ಇಲ್ಲಿ 12ನಿಂದ ಆಗಿದೆ. ಸೊ ಹಿಂದೆ ಎಷ್ಟಿದೆ, 11 ಇವೆ, 41 ವರೆಗಿವೆ. ಸೊ ಹಿಂದಿನ 11 ಸಂಖ್ಯೆಗಳನ್ನು ಮೈನಸ್ ಮಾಡಬೇಕು. 41 11 ಮೈನಸ್ ಮಾಡಿದಾಗ ನಮಗೆ ಸಿಗುವಂಥ ಸಂಖ್ಯೆ 30. ಅದರಲ್ಲಿ ಕೊಟ್ಟಿರುವ ಒಟ್ಟು ಸಂಖ್ಯೆಗಳು ಎಷ್ಟು, 30. ನಮಗೆ ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಪ್ರೈಮ್ ನಂಬರ್ಸ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಾಗಿವೆ, 8 ಇವೆ ಅಂತ ಅರ್ಥ. ಸೊ 30ರಲ್ಲಿ 8 ತೆಗೆದಾಗ ಉಳಿದಿರುವ ಸಂಖ್ಯೆಗಳು 22. ನಮಗೆ ಪ್ರೈಮ್ ಸಂಖ್ಯೆ ಆಗಿರಬಾರ್ದು ಅಂದರೆ ಪ್ರೈಮ್ ಸಂಖ್ಯೆ ಆಗಿರಬಾರ್ದಂತಹ ಸಂಖ್ಯೆಗಳು ಎಷ್ಟಾಗಿವೆ ಅಂದಾಗ 22. ಸೊ 22 ಭಾಗಿಲೆ 30 ಅದೇನಾಗಿದೆ 11 ಭಾಗಿಲೆ 15 ಅಂದರೆ 11/15 ಆನ್ಸರ್ ಬರುತ್ತದೆ. ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು, 11/15 ಸರಿಯಾದ ಉತ್ತರ ಆಪ್ಷನ್ 3 ಆಗಿರುತ್ತದೆ.
ಸೊ ನೆಕ್ಸ್ಟ್ ಪ್ರಶ್ನೆಯಲ್ಲಿ ದ ಮೀನ್ ಆಫ್ ದ ಅಬ್ಸರ್ವೇಷನ್ ಇಸ್ 54. ಇಫ್ ಈಚ್ ಅಬ್ಸರ್ವೇಷನ್ ಇಸ್ ಇನ್ಕ್ರೀಸ್ ಬೈ 5 ಆ್ಯಂಡ್ ದೆನ್ ಸಮ್ ಇಸ್ ಡಿವೈಡ್ ಬೈ 2, ದೆನ್ ವಾಟ್ ಈಸ್ ದ ಮೀನ್ ಆಫ್ ದ ರಿಸಲ್ಟಿಂಗ್ ಅಬ್ಸರ್ವೇಷನ್. ಸೊ ಮೀನ್ ಅಂದಾಗ ಸರಾಸರಿ, ಒಂದು ಕೆಲವು ಪ್ರಾಪ್ತಾಂಕಗಳ ಸರಾಸರಿಯು 54 ಆಗಿದ್ದು ಆ ಪ್ರತಿಯೊಂದು ಪ್ರಾಪ್ತಾಂಕವನ್ನು 8ರಿಂದ ಹೆಚ್ಚಿಸಿ 2ರಿಂದ ಭಾಗಿಸಿದಾಗ ಬರುವಂತಹ ಸಂಖ್ಯೆಗಳ ಒಂದು ಸರಾಸರಿ ಎಷ್ಟಾಗಿರುತ್ತೆ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ನಾವೇನು ತಿಳ್ಕೊಳ್ಳೋಣ, ಇಲ್ಲಿ ಮೀನ್ ಎಷ್ಟಾಗಿದೆ 58ಕ್ಕೂ 54 ಕೊಟ್ಟಿದ್ದಾರೆ. ಲೆಟ್ ದ ನಂಬರ್ ಆಫ್ ಅಬ್ಸರ್ವೇಷನ್, ಅಲ್ಲಿ ಕೊಟ್ಟಿರುವ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಾಗಿವೆ, ಎಕ್ಸ್ ಆಗಿವೆ ಅಂತ ತಿಳ್ಕೊಳ್ಳೋಣ. ಸೊ ಎಕ್ಸ್ ಮತ್ತು ಎಕ್ಸ್ ಅನ್ನು ಗುಣಿಸಿದಾಗ ನಮಗೆ ಒಟ್ಟು ಮೊತ್ತ ಸಿಗುತ್ತದೆ. ಸೊ ಟೋಟಲ್ ಸಮ್ ವಿಲ್ ಬಿ ದ 54x. ಸೊ ಪ್ರತಿಯೊಂದು ಸಂಖ್ಯೆಯನ್ನು 8ರಿಂದ ಹೆಚ್ಚಿಸಿದಾಗ ನಮ್ಗೆ ಏನು ಟೋಟಲ್ ಸಮ್ ಎಷ್ಟಾಗಿ ಹೆಚ್ಚಾಗುತ್ತೆ ಅಂದಾಗ, ಸೊ ಒಂದೊಂದು ಸಂಖ್ಯೆ ಇಲ್ಲಿ ಎಕ್ಸ್ ಸಂಖ್ಯೆಗಳಿಗೆ ಎಕ್ಸ್ 8 ಪಟ್ಟು ಹೆಚ್ಚಾಗುತ್ತೆ. ಸೊ ಎಕ್ಸ್ ಇಂಟು 8 ಹೆಚ್ಚಾಗುತ್ತೆ ಅಂದಾಗ, ಸೊ ಇವೆರಡು ಪ್ಲಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂದಾಗ 54 + 8x ವಿಲ್ ಬಿ 62x ಬೈ 2, ದಟ್ ಈಸ್ 32x ಅಂತ ಅರ್ಥ. ನಾವು ಇಲ್ಲಿ ಬರೀಬೋದು 32x ಅಂತ ಬರೀಬೋದು, 31x. ಸೊ ಮೀನ್ ಆಫ್ ದ ಅಬ್ಸರ್ವೇಷನ್ ಎಷ್ಟಾಗಿವೆ ಮತ್ತು ಎಕ್ಸ್ನಿಂದ ಭಾಗಿಸಬೇಕು. ಸೊ ಸಮ್ ಎಷ್ಟಾಗಿದೆ 31x ಆಗಿದೆ. ಸೊ 31x ಅನ್ನು ಕೂಡ ನಾವು ಎಕ್ಸ್ನಿಂದ ಭಾಗಿಸಿದಾಗ ಬರುವಂತಹ ಸರಾಸರಿ ಎಷ್ಟಾಗುತ್ತೆ ಅಂದಾಗ 31 ಆಗುತ್ತದೆ. ಸೊ ಆನ್ಸರ್ ಈಸ್ 31 ಅಂತ ಹೇಳಿ ನಾವು ಇಲ್ಲಿ ಬರೀಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ ಅಂದಾಗ ದ ವಾಟ್ ಈಸ್ ಅ ಪ್ರಾಡಕ್ಟ್ ಆಫ್, ಇವನ್ನು ಗುಣಲಬ್ಧ ಮಾಡಿದಾಗ ಇಲ್ಲಿ ಬರುವಂತಹ ಒಂದು ಗುಣಲಬ್ಧವೆಷ್ಟು. ಸೊ ಗುಣಲಬ್ಧ ನಾವು ಕಂಡುಹಿಡಬೇಕಾದ್ರೆ ನಾವು ಪ್ರಶ್ನೆಯನ್ನು ಆಸ್ ಇಟ್ ಈಸ್ ಆಗಿ ಗುಣಾಕಾರ ಬ್ರ್ಯಾಕೆಟಲ್ಲಿ ಹಾಕಿಕೊಂಡು, ಸೊ ಇಲ್ಲಿ ಬಳಸುವಂತಹ ಪ್ರಶ್ನೆ a + b ಇಂಟು ದ ಬ್ರ್ಯಾಕೆಟ್ a - b, a + b ಇಂಟು ದ ಬ್ರ್ಯಾಕೆಟ್ a - b is a² - b². ಸೊ a² - b² ನಾವು ಬಳಸಿದಾಗ ಏನಾಗುತ್ತೆ ಅಂದಾಗ, ಸೊ ಇಲ್ಲಿ ಕೂಡ ಅದೇ ರೀತಿ ಆಗುತ್ತೆ. ಸೊ ಇದು a + b ಇಂಟು ದ ಬ್ರ್ಯಾಕೆಟ್ a - b, ಇದನ್ನು ಬಳಸಿದಾಗ a² - b². ಸೊ a² 9² is 81, x² is x⁴, ಮತ್ತು 4² will be 16 ಆ್ಯಂಡ್ y² will be y⁴. ಸೊ ಸರಿಯಾದ ಉತ್ತರ ಯಾವುದಾಗಿದೆ, 84x⁴ - 16 y⁴. ಅಂದರೆ 4ನೇ ಉತ್ತರ ಸರಿಯಾದ ಉತ್ತರ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ಬಳಸ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಕೂಡ ಒಂದು ಟ್ರಿಕಿ, ಜಸ್ಟ್ ನಾವು ಫಾರ್ಮುಲಾ ಯೂಸ್ ಮಾಡಿ ಬಳಸ್ಬೋದು. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ a² - b². ಇದು a² - b² ಏನಾಗುತ್ತೆ, a + b ಇಂಟು ದ ಬ್ರ್ಯಾಕೆಟ್ a - b ಆಗುತ್ತೆ. ಸೊ ಅದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. ಸೊ a + b ಇಂಟು ದ ಬ್ರ್ಯಾಕೆಟ್ a - b, a² - b² ಹೋಗಿ a + b ಇಂಟು ದ ಬ್ರ್ಯಾಕೆಟ್ a - b ಆಯಿತು. ಸೊ ನೆಕ್ಸ್ಟ್ ಇರೋದೆಲ್ಲ ಆ್ಯಸ್ ಇಟ್ ಈಸ್ ಆಗಿ ನಾವು ಬರ್ಕೊಂಡಿವಿ. ಸೊ ನೆಕ್ಸ್ಟ್ ಡಿನಾಮಿನೇಟರ್ ಕೂಡ ಆ್ಯಸ್ ಇಟ್ ಈಸ್ ಆಗಿ ಕಾಪಿ ಮಾಡ್ಕೊಂಡಿವಿ. ಸೊ ಇಲ್ಲಿ ಏನಿದೆ a + b ಎರಡು ಬ್ರ್ಯಾಕೆಟ್ ಸೇಮ್ ಆಗಿವೆ. ಸೊ ಎರಡು ಬ್ರ್ಯಾಕೆಟನ್ನು ನಾವು ಕಾಮನ್ ತೆಗೆದುಕೊಳ್ಳೋಣ. ಸೊ ಕಾಮನ್ ತೆಗೆದುಕೊಳ್ಳೋದು ಏನು ಉಳಿಯಿತು ಅಂದಾಗ, ಸೊ ಇಲ್ಲಿ a + b, ಇಲ್ಲಿ a + b, ಇಲ್ಲಿ a + b ನಾವು ಕಾಮನ್ ಇಲ್ಲಿ ತೆಗೆದುಕೊಂಡಿವಿ. ಸೊ ಇಲ್ಲಿ ಉಳಿದಿರೋದು a - b, ಇಲ್ಲಿ ಉಳಿದಿದೆ ಪ್ಲಸ್, ಇದು ಪ್ಲಸ್ ಇದೆ, ಈ ಪ್ಲಸ್ ಅನ್ನು ಬರೆದುಕೊಂಡು ಇಲ್ಲಿ ಏನು ಉಳಿದಿದೆ ಅಂದರೆ ಇಲ್ಲಿ ಹೊರಗಡೆ ಎ ಉಳಿದಿದೆ, ಆ ಎ ಕೂಡ ಇಲ್ಲಿ ಬರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನಾಗಿದೆ, ಕೆಳಗಡೆ ಕೂಡ ಏನಾಗಿದೆ, a - b ಕಾಮನ್ ಇದೆ. ಸೊ a - b ಕಾಮನ್ ತೆಗೆದುಕೊಂಡು, ಸೊ ಇಲ್ಲಿ a ಉಳಿದಿದೆ ಪ್ಲಸ್ b ಉಳಿದಿದೆ. ಸೊ a + b ಉಳಿದಿದೆ ಅಂತ ಅರ್ಥ. ಸೊ ನಾವು ಈಗ ಏನಾಗುತ್ತೆ ಅಂದಾಗ ಇಲ್ಲಿ a + b ಮೇಲ್ಗಡೆ ಒಂದು ಬ್ರ್ಯಾಕೆಟ್ ಇದೆ, ಕೆಳಗಡೆ ಬ್ರ್ಯಾಕೆಟ್ ಕ್ಯಾನ್ಸಲ್ ಆಗಿ a + a ಎಷ್ಟಾಗುತ್ತೆ 2a - b ಡಿವೈಡ್ ಬೈ a - b ಉಳಿಯುತ್ತೆ ಅಂತ ಅರ್ಥ. ಸೊ 2a - b ಡಿವೈಡ್ ಬೈ a - b, 2a - b ಡಿವೈಡ್ ಬೈ a - b ಸರಿಯಾದ ಉತ್ತರ ಯಾವುದು? ಸೊ ಇಲ್ಲಿ ಸರಿಯಾದ ಉತ್ತರ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನಾವು ಇಲ್ಲಿ ಲಸ ತೆಗೆದುಕೊಂಡು ನಾವು ಮಾಡ್ತಾ ಹೋದಾಗ ಈ ರೀತಿಯಲ್ಲಿ ಮಾಡಬಹುದು. ಇಲ್ಲಿ 2 ಇದೆಯಲ್ಲ, ಸೊ y ಕೆಳಗೆ ಏನಿಲ್ಲ ಒಂದಿರುತ್ತೆ. ಸೊ 2 ಲಸ ಎಷ್ಟು ಬರುತ್ತೆ ಅಂದರೆ 2 ಬರುತ್ತೆ. ಸೊ 2 y ಗುಣಾಕಾರ ಆಗಿ 2y ಮೈನಸ್ ಇಲ್ಲಿ ಬ್ರ್ಯಾಕೆಟ್ ಹಾಕಬೇಕು y - 1 ಆಗುತ್ತೆ. ಸೊ ಇಲ್ಲಿ ಈಸ್ ಟು ಇಲ್ಲೂ ಕೂಡ ಇಲ್ಲಿ ಕೆಳಗಡೆ ಒಂದಿರುತ್ತೆ. ಸೊ ಲಸ ಎಷ್ಟಾಗುತ್ತೆ 3 ಆಗುತ್ತೆ. ಸೊ 3 × 1 3 ಮೈನಸ್ ಬ್ರ್ಯಾಕೆಟ್ ಹಾಕಿದಾಗ y - 2 ಬರುತ್ತೆ. ಸೊ ಇದನ್ನು ಬಿಡಿಸ್ತಾ ಹೋದಾಗ ನಮಗೆ ಇಲ್ಲಿ y ನ ಬೆಲೆ ಬರುತ್ತೆ. ಆ y ನ ಬೆಲೆಯನ್ನು ಇದರಲ್ಲಿ ಆದೇಶಿಸಿ ನಾವು ಇದರ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಇಲ್ಲಿ ಏನಾಗುತ್ತೆ ನೋಡೋಣ. ಇಲ್ಲಿ ಈ ರೀತಿಯಲ್ಲಿ ನಾನು ಈಗ ಮಾಡಿ ತೋರಿಸಿಲ್ಲ, ಇದು ಬರುತ್ತೆ LCM ಲಸ ತೆಗೆದುಕೊಂಡಾಗ. ಸೊ ಇವನ್ನು ಬಿಡಿಸಿದಾಗ ಏನಾಗುತ್ತೆ ಅಂದಾಗ ಬ್ರ್ಯಾಕೆಟ್ ಬಿಡಿಸಿದಾಗ y + 1 ಆಗುತ್ತೆ. ಅದೇ ರೀತಿ -y + 2 ಆಗುತ್ತೆ. ಸೊ ಇವನ್ನು ಬಿಡಿಸಿದಾಗ ಏನಾಗುತ್ತೆ 2y - y ಎಷ್ಟಾಗುತ್ತೆ, y ಆಗುತ್ತೆ +1. ಅದೇ ರೀತಿ 3 + 2 ಎಷ್ಟಾಗುತ್ತೆ 5 - y ಆಸ್ ಇಟ್ ಈಸ್ ಆಗಿ ಬರೆದುಕೊಂಡು, ಸೊ ಒರೇ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂದಾಗ, ಸೊ ದಿಸ್ 3 ವಿಲ್ ಬಿ ಮಲ್ಟಿಪ್ಲೈಡ್ ದಿಸ್. ಸೊ 3 ಇಂಟು ದ ಬ್ರ್ಯಾಕೆಟ್ y + 1, ಈ 2 ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಸೊ 2 ಇಂಟು ದ ಬ್ರ್ಯಾಕೆಟ್ y - 2 5 - y ಆಗುತ್ತೆ. ಸೊ ಇದನ್ನು ಬಿಡಿಸಿದಾಗ ಏನಾಗುತ್ತೆ ಅಂದಾಗ 3y + 3 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ y ಒಂದು ಕಡೆ ಮಾಡಿಕೊಂಡು, ಸೊ y ಈ ಕಡೆ ತೆಗೆದುಕೊಂಡು ಹೋದಾಗ ಏನಾಗುತ್ತೆ, ಸೊ 3y ಮೈನಸ್ 2y ಹೋಗಿ +2y ಆಗುತ್ತೆ. ನಾವು 3 ಆ ಕಡೆ ತೆಗೆದುಕೊಂಡಾಗ +3 ಹೋಗಿ ಆ ಕಡೆ 3 - 3 ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಬಿಡಿಸಿದಾಗ 5y = 7 ಬರುತ್ತೆ. ಸೊ y = 7/5 ಬರುತ್ತದೆ. ಸೊ ನಮಗೆ ಬೆಲೆ ಕಂಡುಹಿಡಬೇಕಾಗಿದ್ದು 5y + 7 ಡಿವೈಡ್ ಬೈ 2. ಸೊ ಇಲ್ಲಿ y ನ ಬೆಲೆಯನ್ನು ಆದೇಶಿಸಿದಾಗ, ಸೊ 5 ಇಂಟು ದ ಬ್ರ್ಯಾಕೆಟ್ ಈ y ನ ಪ್ಲೇಸ್ನಲ್ಲಿ 7/5. ಸೊ 5 ಕ್ಯಾನ್ಸಲ್ ಆಗಿ 7 + 7 ಎಷ್ಟು 14/2. ಸೊ ಆನ್ಸರ್ ಎಷ್ಟು 14/2. ಸೊ 14/2 ಅಂದಾಗ ಇದನ್ನು ನಾವು ಭಾಗಿಸಿದಾಗ 7 ಆನ್ಸರ್ ಬರುತ್ತೆ. ಸೊ 7 ಮೀನ್ಸ್, ಸೊ ಆಪ್ಷನ್ ಸರಿಯಾದ ಉತ್ತರ ಯಾವುದು 4, 7 ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಬೇಕಾದ್ರೆ ಸಬ್ಸ್ಟ್ರಾಕ್ಟಿಂಗ್ ಇಲ್ಲಿ ಏನು ಮಾಡಿದೆ ಅಂದಾಗ ಇದರ ಒಂದು ಬೆಲೆಯನ್ನು, ಈ ಸಂಖ್ಯೆಯನ್ನು, ಈ ಒಂದು ಬೀಜ ಪದವನ್ನು ನಾವು ಇವೆರಡರ ಮೊತ್ತಗಳಿಂದ ಕಳೆಯಬೇಕಾಗಿದೆ. ಸೊ ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ 3x² - 6x². ಸೊ ಏನಾಗುತ್ತೆ -3x² ಆಗುತ್ತೆ ಕೂಡಿಸಿದಾಗ. ಸೊ -8x
ಪ್ಲಸ್ 12x, ಸೊ ದಟ್ ವಿಲ್ ಬಿ ಪ್ಲಸ್ 4x. ಸೊ ಚಿಹ್ನೆ ಬೇರೆ ಬೇರೆ ಇದ್ದಾಗ ನಾವು ಕಳಿಬೇಕು. 12ನಲ್ಲಿ 8 ಕಳೆದಾಗ 4 ಉಳಿತೀವಿ, 12 ಇಸ್ ಬಿಗರ್, ಸೊ ಮೈನಸ್ ಪ್ಲಸ್ 4x. ಸೊ ಇಲ್ಲಿ ಪ್ಲಸ್ 7 ಪ್ಲಸ್ 11 ಪ್ಲಸ್ 17 ಎರಡೂ ಕೂಡಿಸಿದಾಗ ಪ್ಲಸ್ 28 ಆಗುತ್ತೆ. ಸೊ ಇದರಲ್ಲಿ ನಾವೇನು ಕಳಿಬೇಕಂದ್ರೆ ಇದು ಕಳಿಬೇಕಂದ್ರೆ ಸೊ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 19 ಕಳಿಬೇಕಾದ್ರೆ ನಾವೇನು ಮಾಡ್ತೀವಿ, ಚಿಹ್ನೆಗಳನ್ನು ಚೇಂಜ್ ಮಾಡ್ತೀವಿ. ಸೊ ಇಲ್ಲಿ ಪ್ಲಸ್ ಇದೆ, ಸೊ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್, ಇದು ಕೂಡ ಪ್ಲಸ್ ಆಗುತ್ತೆ, ಇದು ಕೂಡ ಪ್ಲಸ್ ಆಗುತ್ತೆ. ಸೊ ಇದು ಮೈನಸ್ ಮೈನಸ್ ಇರೋದು ಸೇಮ್ ಇರೋದು ಮೈನಸ್ 4x ಸ್ಕ್ವಯರ್ ಮೈನಸ್ 4x ಸ್ಕ್ವಯರ್. ಸೊ ಅದೇ ರೀತಿ ಇವೆರಡು ಪ್ಲಸ್ ಆಗಿವೆ, ಸೊ ಇವೆರಡು ಪ್ಲಸ್ 5x. ಸೊ ಇವೆರಡೂ ಕೂಡ ಪ್ಲಸ್ ಆಗಿವೆ, ಇವೆರಡು ಕೂಡ ಕೂಡಿಸ್ಬೇಕು, ಪ್ಲಸ್ ಎಷ್ಟಾಗುತ್ತೆ ಅಂದಾಗ 47 ಆಗುತ್ತೆ. ಸೊ ಇದೇ ಈ ರೀತಿಯಲ್ಲಿ ಬಿಡಿಸ್ಬೋದು. ಸೊ ಇಲ್ಲಿ ಮೊತ್ತ ಅವೆರಡರ ಮೊತ್ತ ಇಲ್ಲಾಗಿದೆ. ಕಳಿಬೇಕಂದಾಗ ನಾವೇನು ಮಾಡಬೇಕು, ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಸೊ ಇಲ್ಲಿ ಚಿಹ್ನೆ ಚೇಂಜ್ ಆಗಿವೆ, ಚಿಹ್ನೆ ಸೇಮ್ ಇದ್ದಾಗ ಕೂಡಿಸ್ಬೇಕು, ಬೇರೆ ಬೇರೆದಾಗ ಕಳಿಬೇಕು. ಸೊ ಇಲ್ಲಿ ನಾವು ಈ ಮೈನಸ್ 3x ಸ್ಕ್ವಯರ್ ಮೈನಸ್ 1x ಸ್ಕ್ವಯರ್ ಅಂದಾಗ ಮೈನಸ್ 4x ಸ್ಕ್ವಯರ್ ಆಗುತ್ತೆ. ಅದೇ ರೀತಿಯಲ್ಲಿ ಮೈನಸ್ ಪ್ಲಸ್ 4x ಪ್ಲಸ್ x ಈಸ್ ಈಕ್ವಲ್ ಟು 5x ಪ್ಲಸ್ 28 ಪ್ಲಸ್ 19 ಉಳಿವಿ ಪ್ಲಸ್ 47. ಸೊ ನಮಗೆ ಬೇಕಾಗಿರುವಂತಹ ಉತ್ತರ ಯಾವುದು? ಸೊ ಸರಿಯಾದ ಉತ್ತರ 4ನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಒಂದು ವಸ್ತುವನ್ನು 1020ಕ್ಕೆ ಮಾರಿ ಅಂಗಡಿಯವನು 20% ಲಾಭವನ್ನು ಗಳಿಸಿದರೆ ಅದರ ಒಂದು ಕೊಂಡ ಬೆಲೆ ಎಷ್ಟು? ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದಟ್ ಆರ್ಟಿಕಲ್? ಸೊ ನಾವೇನು ಮಾಡೋಣ ಅಂದಾಗ ಇಲ್ಲಿ ಫಸ್ಟ್ 100 ರೂಪಾಯಿಗೆ, ಯಾವಾಗಲೂ ಪ್ರಾಫಿಟ್ ಲಾಸ್ ಕೊಟ್ಟಾಗ ನಾವು 100 ರೂಪಾಯಿಗೆ ಹೋದಾಗ ಒಂದು ವಸ್ತುವನ್ನು 100 ರೂಪಾಯಿಗೆ ಖರೀದಿಸಿದಾಗ 20% ಲಾಭ ಬೇಕಾದರೆ 120ಕ್ಕೆ ಮಾರಬೇಕಂತ ಅರ್ಥ. ಅಂದರೆ ಇಫ್ ದ ಕಾಸ್ಟ್ ಪ್ರೈಸ್ is 100 then the selling price will be 120. ಸೊ ಅದೇ ರೀತಿ ನಮಗೆ ಕಾಸ್ಟ್ ಪ್ರೈಸ್ ಫೈಂಡ್ ಮಾಡಬೇಕು. ಸೊ ಕಾಸ್ಟ್ ಪ್ರೈಸ್ ಎಕ್ಸ್ ತೆಗೆದುಕೊಂಡಾಗ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿದೆ ಅಂದಾಗ 1020 ಆಗಿದೆ. ಸೊ ನಮಗೆ ಇಲ್ಲಿ ಎರಡು ಅಂಶಗಳು ಗೊತ್ತಾಗಿವೆ. ಗೊತ್ತಿರೋ ಅಂಶಗಳನ್ನು ನಾವು ಕೆಳಗೆ ಮೇಲೆ ಮಾಡಿ ಬರೆದುಕೊಳ್ಳೋದು. ಸೊ 1020 ಕೆಳಗಡೆ ಇರೋದು ಮೇಲ್ಗಡೆ ಇರೋದು ಕೆಳಗಡೆ 120 ಇಂಟು ಇದು ಗೊತ್ತಿರೋ ಒಂದು ಅಂಶ, ಇಲ್ಲಿ ಎರಡರಲ್ಲಿ ಒಂದೇ ಅಂಶ ಗೊತ್ತಿದೆ, ಇಂಟು 100 ಮಾಡಿದಾಗ ಸೊ ನಮ್ಗೆ ಆಟೋಮೆಟಿಕ್ಲಿ ಏನು ಸಿಗುತ್ತೆ ಅಂದರೆ ಕಾಸ್ಟ್ ಪ್ರೈಸ್ ಏನು ಕೊಂಡ ಬೆಲೆ ಸಿಗುತ್ತದೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 1020 120 ಇಂಟು 100 ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂದಾಗ 2 ಟೇಬಲ್ ಕ್ಯಾಲ್ಕುಲೇಷನ್ ಮಾಡಿ. ಸೊ ನೆಕ್ಸ್ಟ್ 170 ಇಂಟು 5, ಸೊ ದಟ್ ಈಸ್ ಕಾಸ್ಟ್ ಪ್ರೈಸ್ ಈಸ್ 850. ಸೊ 850 ಇಲ್ಲಿ ನಮಗೆ 4ನೇ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಟ್ರಯಾಂಗಲ್ ಹ್ಯಾವ್ ನಾಟ್ ಹ್ಯಾವ್ ಲೈನ್ ಆಫ್ ಸಿಮೆಟ್ರಿ? ಅಂದರೆ ಸಮಮಿತಿ ಅಕ್ಷವನ್ನು ಹೊಂದಿರದೇ ಇರುವಂತಹ ತ್ರಿಭುಜ ಯಾವುದು? ಸೊ ಫಸ್ಟ್ ಆಪ್ಷನ್ ಏನಾಗಿದೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಗಿದೆ. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಗೆ ಯಾವುದೇ ಸಮಮಿತಿ ಅಕ್ಷ ಹೊಂದಿರುತ್ತವೆ ಅಥವಾ ಇಲ್ಲ? ಹೊಂದಿರುತ್ತವೆ. ಒಂದು ಸಮಬಾಹು ತ್ರಿಭುಜಕ್ಕೆ 3 ಸಮಮಿತಿ ಅಕ್ಷಗಳು. ಸೊ ಇಲ್ಲಿ 1ನೇ ಸಮಮಿತಿ ಅಕ್ಷ, 2ನೇ ಸಮಮಿತಿ ಅಕ್ಷ ಮತ್ತು 3ನೇ ಸಮಮಿತಿ ಅಕ್ಷ. ಈ ರೀತಿ ನಾವು 3 ಸಮಮಿತಿ ಅಕ್ಷಗಳನ್ನು ಎಳೆಯಬಹುದು. ವಿ ಕ್ಯಾನ್ ಡ್ರಾ 3 ಲೈನ್ ಆಫ್ ಸಿಮೆಟ್ರಿ ಟು ಎ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ನೆಕ್ಸ್ಟ್ ಫಾರ್ ಐಸೋಸ್ಕೆಲಸ್ ಟ್ರಯಾಂಗಲ್ ವಿ ಕ್ಯಾನ್ ಡ್ರಾ 1 ಲೈನ್ ಆಫ್ ಸಿಮೆಟ್ರಿ, ಅಂದರೆ ಒಂದು ಸಮಮಿತಿ ಅಕ್ಷವನ್ನು ಎಳೆಯಬಹುದು. ಆದರೆ ಸ್ಕೆಲಿನ್ ಟ್ರಯಾಂಗಲ್ ಅಂದರೆ ವಿಷಮಬಾಹು ತ್ರಿಭುಜ ಅಥವಾ ಅಸಮಬಾಹು ತ್ರಿಭುಜಕ್ಕೆ ನಾವು ಯಾವುದೇ ಒಂದು ಸಮಮಿತಿ ಅಕ್ಷವನ್ನು ಎಳೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ನಮಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸರಿಯಾವುದು ಸ್ಕೆಲಿನ್ ಟ್ರಯಾಂಗಲ್. ಈ ಸ್ಕೆಲಿನ್ ಟ್ರಯಾಂಗಲ್ಗೆ ಅಂದರೆ ಅಸಮಬಾಹು ತ್ರಿಭುಜಕ್ಕೆ ನಾವು ಯಾವುದೇ ಒಂದು ಸಮಮಿತಿ ಅಕ್ಷವನ್ನು ಎಳೆಯಲು ಸಾಧ್ಯವಿಲ್ಲ ಅನ್ನುವಂತಹ ಉತ್ತರ ಇಲ್ಲಿ ನಮಗೆ ಸಿಗುತ್ತದೆ. ಸೊ ಇಲ್ಲಿ ಮತ್ತೊಂದು ಪ್ರಶ್ನೆ ರೋಂಬಸ್ನ ಮೇಲೆ ಬಂದಿದೆ. ಸೊ ರೋಂಬಸ್ನ ಮೇಲೆ ಏನು ಬಂದಿದೆ, ABCD ಈಸ್ ಎ ರೋಂಬಸ್ ಇನ್ ವಿಚ್ ಟ್ರಯಾಂಗಲ್ BAC ಈಸ್ ಈಕ್ವಲ್ ಟು 50 ಡಿಗ್ರಿ, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 3 ಆ್ಯಂಗಲ್ D ಮೈನಸ್ 2 ಆ್ಯಂಗಲ್ DAC ಈಸ್ ಈಕ್ವಲ್ಸ್ ಟು? ಸೊ ಇಲ್ಲಿ ರೋಂಬಸ್ ಅಂದಾಗ ವಜ್ರಾಕೃತಿ ಅಂತ ನಮ್ಗೆ ಗೊತ್ತಿದೆ. ಸೊ ವಜ್ರಾಕೃತಿಯನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. ಸೊ ABCD. ಸೊ ಇಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ನಮಗೇನು ಕೊಟ್ಟಿದ್ದಾರೆ ಅಂದಾಗ ಇಲ್ಲಿ ಏನು ಕೋನ ಆ್ಯಂಗಲ್ BAC ದಿಸ್ ಈಸ್ 50. ಸೊ ಇದು 50 ಅಂದಾಗ ನಮ್ಗೆ ಗೊತ್ತಿದೆ ಆಲ್ರೆಡಿ ಈ ಕರ್ಣಗಳು ಏನಾಗುತ್ತೆ ಪರಸ್ಪರ ಅರ್ಧಿಸುತ್ತವೆ. ಮತ್ತು ಇದೊಂದು ರೋಂಬಸ್ ಅಂದಾಗ ವಜ್ರಾಕೃತಿಯ ಒಂದು ಏನಾಗಿರುತ್ತೆ ಸಮಾಂತರ ಚತುರ್ಭುಜ ಆಗಿರುತ್ತೆ. ಸಮಾಂತರ ಚತುರ್ಭುಜ ಮತ್ತು ಇದು ಎಲ್ಲ ಭಾಗಗಳು ಸಮ ಇರುವುದರಿಂದ ಏನಾಗುತ್ತೆ, ಇದು 50 ಆದಾಗ ಈ ಕಡೆ ಕೋನ ಕೂಡ ಏನಾಗಿರುತ್ತೆ 50 ಡಿಗ್ರಿ ಆಗಿರುತ್ತದೆ. ಸೊ ಇದು 50 ಅಂದಾಗ ಇದು ಕೂಡ 50 ಆಗುತ್ತೆ. ಸೊ ಇದು ಎರಡು 50 ಅಂದರೆ ಈ ಕಡೆ ಕೂಡ 50, ಇದು 50, ಇದೂ 50 ಆ್ಯಂಗಲ್ ಆಗುತ್ತೆ. ಸೊ ನಮ್ಗೇನು ಬೇಕಾಗಿದೆ ಅಂದಾಗ ಇಲ್ಲಿ D ಆ್ಯಂಗಲ್ ಬೇಕಾಗಿದೆ. ಸೊ ಇದು 50 ಇದು 50 ಕಂಪ್ಲೀಟ್ ಇಟ್ ಇಸ್ 100. ಸೊ ಇದು 100 ಅಂದಾಗ ಇದ್ರೂ ಕೂಡ 100 ಆಗುತ್ತೆ. ಸೊ 100. ಸೊ ನೆಕ್ಸ್ಟ್ ಆಗಿ ಇದೂ ಕೂಡ 100 ಆಗುತ್ತಲ್ಲ. ಸೊ ಕೋನ C ಆಲ್ಸೋ ಆ್ಯಂಗಲ್ C ಆಲ್ಸೋ 100 ಡಿಗ್ರಿ. ಸೊ ಇವೆರಡು 100 ಆದಾಗ ಎರಡು ಕೂಡ ಕೋನಗಳು ಕೂಡ ಸಮನಾಗಿರುತ್ತವೆ. ಇನ್ನೇ ಪ್ಯಾರಲೋಗ್ರಾಮ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇವೆರಡು 100 200 ಆದಾಗ ಇವೆರಡು 160 ಡಿವೈಡ್ ಆದಾಗ ಇದು 80 ಡಿಗ್ರಿ ಆಗುತ್ತೆ, ಇದೂ ಕೂಡ 80 ಡಿಗ್ರಿ ಆಗುತ್ತೆ. ಸೊ ನಮ್ಗೆ 3 ಇಂಟು D ಅಂದಾಗ 3 ಇಂಟು ಆ್ಯಂಗಲ್ D ಎಷ್ಟಾಗಿದೆ 80 ಡಿಗ್ರಿ ಆಗಿದೆ ಮೈನಸ್. ಸೊ 2 ಇಂಟು ಆ್ಯಂಗಲ್ DAC. ಸೊ DAC ಎಷ್ಟಾಗುತ್ತೆ ನಾವು ಇಲ್ಲಿ ನೋಡಿದಾಗ DAC ನಾವು DAC ಆ್ಯಂಗಲ್ ಅಂದಾಗ ಇಲ್ಲಿ DAC ಈ ರೀತಿ ಇಲ್ಲಿ 50 ಬರುತ್ತೆ, ಇದು ಕೂಡ 50 ಬರುತ್ತೆ. ಸೊ 2 ಇಂಟು 50. ಸೊ ಇದು ಈ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ 3 ಇಂಟು 180 ಮೈನಸ್ 2 ಇಂಟು 50 240 ಮೈನಸ್ 100 ದಟ್ ವಿಲ್ ಬಿ 140 ಡಿಗ್ರಿ. ಸೊ ಸರಿಯಾದ ಉತ್ತರ ಯಾವುದು? ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿ side BC of a triangle ABC is produced at a point D up to the point D, angle A is equal to 40 degree, then AB is equal to AC is equal to BC ಕೊಟ್ಟಿದ್ದಾರೆ. ಸೊ AC is equal to
ಬಿ ಸಿ. ದೆನ್ ವಾಟ್ ಈಸ್ ಎ ವ್ಯಾಲ್ಯೂ? ಸೊ ಇಲ್ಲಿ ಕ್ವಶನ್ ಸ್ವಲ್ಪ ತಪ್ಪಾಗಿದೆ. 2 ಇಂಟು ಆ್ಯಂಗಲ್ ಎ ಸಿ ಡಿ ಪ್ಲಸ್ 3 ಇಂಟು ಆ್ಯಂಗಲ್ ಬಿ, 3 ಇಂಟು ಆ್ಯಂಗಲ್ ಬಿ ವ್ಯಾಲ್ಯೂವನ್ನು ಕಂಡು ಹಿಡಿಯಿರಿ ಅಂತ ಅರ್ಥ. ಇದರ ಬೆಲೆ ಈಕ್ವಲ್ ಟು ಇಲ್ಲೇ ಕೊಟ್ಟಿದ್ದಾರಲ್ಲ, ಮತ್ತೊಂದು ಸಲ ಈಕ್ವಲ್ ಟು ಬೇಕಾಗಿಲ್ಲ ಅಂತ ಅರ್ಥ. ಸೊ ಅದಕ್ಕಾಗಿ ಅಲ್ಲಿ ಕನ್ಫ್ಯೂಷನ್ ಆಗಿದೆ. ಕೆಲವೊಂದು ನಾವು ಹಿಂದಿ ಪ್ರಶ್ನೆಯಲ್ಲಿ ಸರಿಯಾಗಿದೆ, ಸ್ವಲ್ಪ ಅಲ್ಲಿ ಇಂಗ್ಲೀಷ್ನಲ್ಲಿ ಮಿಸ್ಪ್ರಿಂಟ್ ಆಗಿದೆ. ಸೊ ಆದ ಕಾರಣ ಇದನ್ನು ಬಿಡಿಸೋಣ ಇಲ್ಲಿ. ಸೊ ಇಲ್ಲೊಂದು ಏನು ಕೊಟ್ಟಿದ್ದಾರೆ ಅಂದಾಗ ಒಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ನಲ್ಲಿ ಎ ಬಿ ಸಿ ತ್ರಿಭುಜವಾಗಿದ್ದು ಇಲ್ಲಿ ಬಿ ಸಿ ಬಾಹುವನ್ನು ವೃದ್ಧಿಸಿದ್ದಾರೆ, ಎಲ್ಲಿವರೆಗೆ ಡಿ ವರೆಗೆ ವರ್ಧಿಸಿದ್ದಾರೆ. ಸೊ ಅಂದಾಗ ಇದೇನಾಗುತ್ತೆ, ಇದು ಬಾಹ್ಯ ಕೋನ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಮತ್ತೇನು ಕೊಟ್ಟಿದ್ದಾರೆ ಅಂದಾಗ ಎ ಸಿ ಆ್ಯಂಡ್ ಬಿ ಸಿ ಆರ್ ಈಕ್ವಲ್. ಸೊ ದಿಸ್ ಎ ಸಿ ಆ್ಯಂಡ್ ಬಿ ಸಿ ಆರ್ ಈಕ್ವಲ್. ವೆನ್ ಎ ಸಿ ಆ್ಯಂಡ್ ಬಿ ಸಿ ಆರ್ ಈಕ್ವಲ್, ದೀಸ್ ಟು ಆ್ಯಂಗಲ್ಸ್ ಆಲ್ಸೋ ಈಕ್ವಲ್. ಅಂದರೆ ಕೋನಗಳು ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ. ಆ್ಯಂಗಲ್ಸ್ ಅಪೋಸಿಟ್ ಟು ದ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಏನಾಗಿದೆ ಅಂದಾಗ ಈ ಬಾಹು ಸಮನಾಗಿದೆ ಅಂದಾಗ ಇಲ್ಲಿ ಕೋನಗಳು ಏನಾಗುತ್ತೆ ಅಂದಾಗ ಸೊ ಆಟೋಮೆಟಿಕ್ಲಿ ಇವೆರಡು ಕೋನ ಏನಾಗುತ್ತೆ, ಇದನ್ನು 40 ಡಿಗ್ರಿ ಆಗುತ್ತೆ. ಸೊ ಅದೇ ರೀತಿ ಇದನ್ನು ಕೂಡ ಎಷ್ಟಾಗುತ್ತೆ, 40 ಡಿಗ್ರಿ ಆಗುತ್ತೆ. ಸೊ ಇದು 40 ಏನಾಗಿದೆ ಎಷ್ಟಾಗುತ್ತೆ ಅಂದಾಗ ಇದು ಒಂದು ಬಾಹ್ಯ ಕೋನ, ಎಕ್ಸ್ಟರ್ನಲ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈ ಸಮ್ ಆಫ್ ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್. ಸೊ ಇದಕ್ಕೆ ಎರಡು ಪ್ಲಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂದಾಗ ಎಕ್ಸ್ಟೀರಿಯರ್ ಆ್ಯಂಗಲ್ ಸಿಗುತ್ತೆ ಅಂತ ಅರ್ಥ. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಇದು ಎಷ್ಟಾಗುತ್ತೆ ಅಂದಾಗ ಇದು 80 ಡಿಗ್ರಿ ಆಗುತ್ತೆ. ಸೊ ಇದು 80 ನಮ್ಗೆ ಏನು ಕೇಳಿದರೆ 2 ಆ್ಯಂಗಲ್ ಎ ಸಿ ಡಿ ಎಷ್ಟಾಗಿದೆ 80. ಸೊ 2 ಇಂಟು 80. ಸೊ 2 ಇಂಟು 80 ಬರೀಬೋದಲ್ಲ. ಸೊ ಪ್ಲಸ್ 3 ಇಂಟು ಆ್ಯಂಗಲ್ ಬಿ ಎಷ್ಟಾಗಿದೆ 40 ಡಿಗ್ರಿ. ಸೊ 3 ಇಂಟು ಆ್ಯಂಗಲ್ ಬಿ ಇಸ್ 40 ಡಿಗ್ರಿ. ಸೊ ಇಲ್ಲಿ ನಮಗೆ ಕೇಳಿರುವಂಥ ಪ್ರಶ್ನೆ ಏನಂದಾಗ ತ್ರಿಭುಜದ ಬಾಹ್ಯ ಕೋನದ ಬಗ್ಗೆ ನಿಮಗೆ ತಿಳಿದಿದೆಯೋ ಇಲ್ವೋ, ಮತ್ತು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿದ್ದಾಗ ಅದರ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಅನ್ನುವಂತಹ ಅಂಶ ನಿಮಗೆ ತಿಳಿದಿದೆಯೋ ಅಥವಾ ಇಲ್ಲವೋ ಅನ್ನುವಂತಹ ಅಂಶವನ್ನು ಪರೀಕ್ಷಿಸಲು ಇಂತಹ ಪ್ರಶ್ನೆಗಳು ರೈಸ್ ಮಾಡುತ್ತಾರೆ. ಸೊ ಇಲ್ಲಿ ಇದನ್ನು ಬಿಡಿಸಿದಾಗ ನಮಗೆ ಸರಿಯಾದ ಉತ್ತರ ಎಷ್ಟು ಸಿಗುತ್ತೆ ಅಂದಾಗ 280 ಸಿಗುತ್ತೆ. ಸೊ ದಟ್ ಈಸ್ 280 ಅಂದಾಗ ಯಾವುದಾಗುತ್ತೆ ಇಲ್ಲಿ ಎ ಪ್ರಶ್ನೆ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಅಂತ ಅರ್ಥ. ಸೊ ಅಂದರೆ ಒಂದೇ ಉತ್ತರ ಸರಿಯಾದ ಉತ್ತರ ಆಗಿದೆ. ಎ ಬಿ ಸಿ ಆ್ಯಂಡ್ ಡಿ ಬಿ ಸಿ ಆರ್ ದ ಟ್ರಯಾಂಗಲ್ಸ್ ಫಾರ್ಮ್ಡ್ ಆನ್ ದ ಸೇಮ್ ಬೇಸ್. ಅಂದರೆ ಒಂದೇ ಪಾದ ಮೇಲೆ ಎ ಬಿ ಸಿ ಮತ್ತು ಡಿ ಬಿ ಸಿಗಳು ಒಂದೇ ಪಾದ ಬಿ ಸಿಯನ್ನು ಹೊಂದಿದ್ದು ಇಲ್ಲಿ ಎ ಸಿ ಈಸ್ ಈಕ್ವಲ್ ಟು ಡಿ ಬಿ ಆ್ಯಂಡ್ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಆದರೆ ಈ ತ್ರಿಭುಜಗಳು ಯಾವ ರೀತಿಯಲ್ಲಿ ಸರ್ವಸಮವನ್ನು ಬರಿತೀವಿ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಎ ಬಿ ಸಿ ಅನ್ನುವಂಥ ಒಂದು ತ್ರಿಭುಜ ಇದೆ, ಅದೇ ರೀತಿ ಡಿ ಬಿ ಸಿ ತ್ರಿಭುಜ ಕೊಟ್ಟಿದೆ. ಇವೆರಡರ ಒಂದೇ ಸಾಮಾನ್ಯ ಪಾದವಿದೆ ಮತ್ತು ಕೊಟ್ಟಿರುವ ಸಮಬಾಹು ಯಾವ ರೀತಿಯ ಬಾಹುಗಳು ಸಮನಾಗಿವೆ ಅಂದಾಗ ಇಲ್ಲಿ ಕೊಟ್ಟಿರುವಂತಹ ಬಾಹುಗಳಲ್ಲಿ ಎ ಬಿ ಯಾವುದಕ್ಕೆ ಸಮನಾಗಿದೆ ಅಂದಾಗ ಡಿ ಸಿ ಸಮ. ಸೊ ಎ ಬಿ ಈಸ್ ಈಕ್ವಲ್ ಟು ಡಿ ಸಿ. ಸೊ ಎ ಬಿ ಮತ್ತು ಡಿ ಸಿ ಸಮನಾಗಿವೆ. ಸೊ ಅದೇ ರೀತಿಯಲ್ಲಿ ಎ ಸಿ ಈಸ್ ಈಕ್ವಲ್ಸ್ ಏನಾಗಿದೆ ಅಂದಾಗ ಎ ಸಿ ಈಸ್ ಈಕ್ವಲ್ಸ್ ಟು ಡಿ ಬಿ ಆಗಿದೆ, ರೈಟಾ. ಸೊ ಎ ಸಿ ಕೂಡ ಡಿ ಬಿಗೆ ಈಕ್ವಲ್ ಆಗಿದೆ. ಸೊ ಇವೆರಡು ಬಾಹುಗಳು ಈಕ್ವಲ್ ಆಗಿದ್ದಾಗ ನಾವೇನು ಮಾಡ್ತೀವಿ ಅಂದಾಗ ಇಲ್ಲಿ ಯಾವ ರೀತಿ ಬರೀಬೇಕು, ಫಸ್ಟ್ ಕೊಟ್ಟಿದ್ದು ಎಲ್ಲ ತ್ರಿಭುಜಗಳು ಎ ಬಿ ಸಿ ಕೊಟ್ಟಿದ್ರು ನೋಡಪ್ಪ, ಎ ಬಿ ಸಿ ಇದಕ್ಕೆ ಯಾವ ರೀತಿ ಸಮರೂಪಿಸೋ ಎ ಬಿ ಸಿ. ಸೊ ಇಲ್ಲಿ ನೋಡಿ ನಾವು ಬರೆಯುವಾಗ ಇಲ್ಲಿ ಒಂದು ಗೆರೆ ಇದೆ, ಇಲ್ಲಿ ಗೆರೆ ಇಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಬರೆಯುವಾಗ ಒಂದು ಗೆರೆಯ ಮೂಲಕ ಹೋಗಿ ಗೆರೆ ಇಲ್ಲದ ಕಡೆ ಹೋಗ್ಬೇಕಂತ ಅರ್ಥ. ಸೊ ಈ ರೀತಿಯಲ್ಲಿ ಹೋಗ್ಬೇಕಂತ ಅರ್ಥ. ಸೊ ಒಂದು ಗೆರೆಯ ಮೂಲಕ ಹೋಗಿ ಗೆರೆ ಇಲ್ಲದ ಕಡೆ. ಸೊ ಇದು ಡಿ ಸಿ ಬಿ. ಸೊ ಡಿ ಸಿ ಬಿಯಲ್ಲಿ ಆಪ್ಷನ್ ಇದೆ. ಸೊ ಡಿ ಸಿ ಬಿ ಇಸ್ ದಿಸ್ ಆಪ್ಷನ್. ಸೊ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಸೊ ಎ ಬಿ ಸಿ ಕಾಂಗ್ರುವೆನ್ಸ್ ಟು ಡಿ ಸಿ ಬಿ. ನಾವು ಇಲ್ಲಿ ಡಿ ಬಿ ಸಿ ಅಂತ ಬರೋಂಗಿಲ್ಲ. ಸೊ ಇದು ಎ ಬಿ ಸಿ ಅಂತ ಬರೆದಾಗ ಇಲ್ಲಿ ಡಿ ಸಿ ಬಿ ಅಂತ ಬರೀಬೇಕು. ಈ ರೀತಿಯಲ್ಲಿ ಬರೆದಾಗ ಇವು ಸರ್ವಸಮ ತ್ರಿಭುಜಗಳು ಆಗುತ್ತವೆ. ಸೊ ನೆಕ್ಸ್ಟ್ ಪ್ರಶ್ನೆ, ಸಮ್ ಆಫ್ ದ ಟು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಈಸ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ವೈ ಅನ್ನೋವಂಥ ಎರಡು ವರ್ಟಿಕಲಿ ಅಂದರೆ ಶೃಂಗಾಭಿಮುಖ ಕೋನಗಳ ಮೊತ್ತ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ವೈ ಇದೆ. ಇವೆರಡರ ಮೊತ್ತ ಎಷ್ಟಾಗಿದೆ 80 ಡಿಗ್ರಿ ಆಗಿದೆ ಅಂದಾಗ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಸೊ ಇದು ಬೋತ್ ಆರ್ 40 ಡಿಗ್ರಿ ಆ್ಯಂಡ್ 40 ಡಿಗ್ರಿ, ಓಕೆನಾ. ಆ್ಯಂಡ್ ಝೆಡ್ ಈಸ್ ದ ಕಾಂಪ್ಲಿಮೆಂಟರಿ ಆ್ಯಂಗಲ್ ಆಫ್ ಎ ವೈ. ಅಂದರೆ ವಾಯ್ನ ಒಂದು ಪೂರಕ ಕೋನ ಎಷ್ಟು ಝೆಡ್ ಆಗಿದೆ ಅಂದಾಗ ಝೆಡ್ನ ಬೆಲೆ ಎಷ್ಟಾಗುತ್ತೆ. ಸೊ ನಮ್ಗೆ ಗೊತ್ತಿದೆ ಈಗ ಎಕ್ಸ್ ಬೆಲೆ ಎಷ್ಟು, ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಎಷ್ಟು 40 ಡಿಗ್ರಿ ಆಗಿದೆ. ಯಾಕಂದರೆ ಎರಡು ಶೃಂಗಾಭಿಮುಖ ಕೋನಗಳಾಗಿವೆ, ದೇ ಆರ್ ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್ಸ್. ಸೊ ಝೆಡ್ ಈಸ್ ದ ಕಾಂಪ್ಲಿಮೆಂಟರಿ ಆ್ಯಂಗಲ್. ಅಂದರೆ ಒಂದು ಪೂರಕ ಕೋನ ಆದಾಗ ವಾಯ್ನ ಬೆಲೆ 80 ಅಂದಾಗ ವಾಯ್ಗೆ ಪೂರಕ ಕೋನ ಅಂದಾಗ 50 ಡಿಗ್ರಿ ಆಗುತ್ತೆ. ಸೊ ಝೆಡ್ನ ಬೆಲೆ ಎಷ್ಟಾಗುತ್ತೆ 50 ಡಿಗ್ರಿ. ಸೊ ಝೆಡ್ ಈಸ್ 50 ಡಿಗ್ರಿ. ಸೊ ವಾಟ್ ದಿ ಟೋಲ್ ಟು ಫೈಂಡ್ ಔಟ್ 3x ಮೈನಸ್ ವೈ ಪ್ಲಸ್ ಝೆಡ್. ಸೊ 3 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು 40, ವೈ ವ್ಯಾಲ್ಯೂ ಎಷ್ಟು 40 ಪ್ಲಸ್ ಝೆಡ್ ವ್ಯಾಲ್ಯೂ ಎಷ್ಟು 50. ಇವೆಲ್ಲವನ್ನು ಪುಟ್ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ 130. ಸೊ 130 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ನಾಟ್ ಟ್ರೂ ಅಬೌಟ್ ದ 5 ಸ್ಟೆಪ್ಸ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ನಾವು ಯಾವಾಗಲೂ ಐಡೆಂಟಿಫೈ ಮಾಡಬೇಕಾಗಿದ್ದು ಏನಂದಾಗ ಇಲ್ಲಿ ಪೆಡಗಾಗಿ ಬೇಸ್ಡ್ ಅಂದರೆ ಮ್ಯಾಥ್ಸ್ ಟೀಚಿಂಗ್ ಮೆಥಡಲ್ಲಿ ಆಧಾರಿತ ಪ್ರಶ್ನೆಗಳಾಗಿದ್ದು ವಿಚ್ ಆರ್ ದ ಫಾಲೋವಿಂಗ್ 5 ಸ್ಟೆಪ್ಸ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾರೆ. ಅಂದರೆ ಯಾವುದು ಸರಿಯಾಗಿಲ್ಲ ಅಂತ ಅರ್ಥ. ಐಡೆಂಟಿಫೈಯಿಂಗ್ ದ ರಿಯಲ್ ಪ್ರಾಬ್ಲಮ್ ಇನ್ ದ ಕಾಂಟೆಕ್ಸ್ಟ್ ಅಂದರೆ ನಾವು ಕೊಟ್ಟಿರುವ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು, ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಒಂದು ಗಣಿತದ ಒಂದು ಕಲಿಕೆಯಲ್ಲಿ ಬಳಸುವಂಥ ಒಂದು ಪದ್ಧತಿಯಾಗಿದೆ. ಮೆಮೊರೈಸಿಂಗ್ ದ ಅಲ್ಗೋರಿಥಮ್ ಅಂದರೆ ಸೂತ್ರಗಳು ಬೈಹಾರ್ಟ್ ಮಾಡುವುದು, ಅಂದರೆ ಕಂಠಪಾಠ ಮಾಡುವುದು, ಇದು ಕೂಡ ಒಂದು ಹಂತ ಆಗಿದೆ ಅಂತ ಹೇಳ್ತಾ ಇದ್ದರೆ ಚೆಕ್ ಮಾಡೋಣ. ಸಾಲ್ವಿಂಗ್ ದ ಮೀನಿಂಗ್ಫುಲ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಅಂದರೆ ಒಂದು ಗಣಿತದ ಸಮಸ್ಯೆಗಳನ್ನು ಅರ್ಧಬದ್ಧವಾಗಿ ನಾವು ಅದನ್ನು ಬಿಡಿಸುವುದು. ಮೇಕಿಂಗ್ ಸೆನ್ಸ್ ಆಫ್ ಎ ಮ್ಯಾಥಮೆಟಿಕಲ್ ಸೊಲ್ಯೂಷನ್ಸ್ ಇನ್ ರಿಯಲ್ ಲೈಫ್ ಅಂದರೆ ನಾವು ಕಲಿತಿರುವ ಒಂದು ಗಣಿತವನ್ನು ನಮ್ಮ ನೈಜ ಜೀವನದಲ್ಲಿ ಅನ್ವಯಿಸಿಕೊಳ್ಳುವುದು. ಸೊ
ಸೊ ನಮಗೆ ಇಲ್ಲಿ ಗಣಿತದಲ್ಲಿ ನೆನಪಿಟ್ಕೋಬೇಕಾಗಿದೆ ಅಂದಾಗ ಯಾವಾಗಲೂ ಬೈಹಾರ್ಟ್ ಕ್ವಶನ್ ಕೊಟ್ಟಾಗ ಅದಕ್ಕೆ ತಪ್ಪಾಗಿರುತ್ತೆ. ಬೈಹಾರ್ಟ್ ಸೂತ್ರಗಳು ಕೂಡ ಬೈಹಾರ್ಟ್ ಮಾಡೋಂಗಿಲ್ಲ, ಯಾವುದೂ ಕೂಡ ಬೈಹಾರ್ಟ್ ಮಾಡೋಂಗಿಲ್ಲ. ಬೈಹಾರ್ಟ್ ಮಾಡಿದ್ರೆ ಅದು ಗಣಿತದ ಒಂದು ಕ್ರಿಯೇಟಿವಿಟಿಗೆ ಧಕ್ಕೆ ಬರುತ್ತದೆ. ಆದ ಕಾರಣ ನಾವು ಬೈಹಾರ್ಟ್ ಮಾಡಲಾರದೆ ಬಳಸಬೇಕು. ಇಲ್ಲಿ ಒಂದು ಕೀ ಆನ್ಸರ್ ಕೊಟ್ಟಿದ್ದೀನಿ, ನೀವು ವಿಡಿಯೋನ ಪಾಸ್ ಮಾಡಿ ಇಲ್ಲಿ ನೋಡಬಹುದು. ಅಂದರೆ ನಾವು ಟೋಟಲಿ ಗಣಿತದಲ್ಲಿ ಮೆಮೊರೈಸೇಷನ್ ಈಸ್ ಕಂಪ್ಲೀಟ್ಲಿ ಡಿನೈಡ್, ಟೋಟಲಿ ಎಲಿಮಿನೇಟೆಡ್. ನಾವು ಅಲ್ಲಿ ಬಳಸಂಗೇ ಇಲ್ಲ. ನಾವು ಸೂತ್ರಗಳು ಬೈಹಾರ್ಟ್ ಮಾಡುವುದಕ್ಕೆ ಹೆಚ್ಚು ಫೋಕಸ್ ಮಾಡ್ತೀವಿ. ಆ ಸೂತ್ರಗಳನ್ನು ಬೈಹಾರ್ಟ್ ಮಾಡುವುದರ ಮೇಲೆ ಫೋಕಸ್ ಮಾಡೋಕ್ಕಿಂತಲೂ ಆ ಸೂತ್ರಗಳನ್ನು ನಾವು ಯಾವ ರೀತಿ ಡಿರೈವ್ ಮಾಡಿಕೊಳ್ಬೇಕು. ನಮಗೆ ಒಂದು ಸೂತ್ರವನ್ನು ನೆನಪು ಹೋದಾಗ ಅಂದರೆ ನಾವು ಬಳಸುವ ಯಾವ ರೀತಿ ವಿಸ್ತೀರ್ಣ ಅಂದರೆ ಏನು, ಅಥವಾ ಒಂದು a+b² ಸೂತ್ರವನ್ನು ನಾವು ಯಾವ ರೀತಿಯಲ್ಲಿ ನಾವು ಅದನ್ನು ಡಿರೈವ್ ಮಾಡಬೇಕನ್ನುವಂಥ ಪದ್ಧತಿಯನ್ನು ಕಲಿಸಿದರೆ ಆ ಸೂತ್ರಗಳನ್ನು ಆತನೇ ಸ್ವತಃ ರೆಡಿ ಮಾಡಿಕೊಳ್ಳುತ್ತಾನೆ ಅನ್ನೋ ಒಂದು ಅಂಶವನ್ನು ಆಧರಿಸಿದ್ದು. ಅದಕ್ಕಾಗಿ ಇಲ್ಲಿ ತಪ್ಪಾಗಿರೋ ಅಂಶ ಯಾವುದಾಗಿದೆ ಅಂದರೆ ಮೆಮೊರೈಸಿಂಗ್ ದ ಕಾನ್ಸೆಪ್ಟ್ಸ್. ಸೊ ನಾವು ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. Mathematical concepts of a complex web connections with the concepts of a previously learned concepts are interconnected, which ಅಂದರೆ ನಾವು ಹಿಂದೆ ಕಲಿತಿರುವ ಅಂಶಗಳು ಮುಂದಿನ ಕಲಿಕೆಗೆ ಪೂರಕವಾಗಿರ್ತವೆ. ಇದಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಅಂಶವು ಸರಿಯಾಗಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದರೆ, ಫ್ರಾಕ್ಷನ್ಸ್ ಮಸ್ಟ್ ಬಿ ಟಾಟ್ ಬಿಫೋರ್ ದ ಹೋಲ್ ನಂಬರ್ಸ್. ಇದು ತಪ್ಪಾದ ಹೇಳಿಕೆಯಾಗಿದೆ. ಹೋಲ್ ನಂಬರ್ಸ್ ಅಂದರೆ ಒಂದು ಪೂರ್ಣ ಸಂಖ್ಯೆಗಳನ್ನು ಕಲಿಯೋಕ್ಕಿಂತ ಮೊದಲೇ ನಾವು ಫ್ರಾಕ್ಷನ್ಸ್ ಅಂದಾಗ ಭಿನ್ನರಾಶಿಗಳನ್ನು ಕಲಿಸುವ ಅವಶ್ಯಕತೆ ಇಲ್ಲ. ನಾವು ಭಿನ್ನರಾಶಿ ಯಾವಾಗ ಕಲಿಸಬೇಕಂದಾಗ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಕಲಿಸುವುದಕ್ಕಿಂತ ಮುಂಚೆ ಭಿನ್ನರಾಶಿಗಳು ಕಲಿಸಬೇಕು. ಹೌದು, ಅದಕ್ಕಾಗಿ ಇದು ತಪ್ಪಾದ ಹೇಳಿಕೆ ಆಗುತ್ತದೆ. ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಮಸ್ಟ್ ಬಿ ಪ್ರಿಸೀಡೆಡ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಕ್ಷನ್. ಅಂದರೆ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಿಸೀಡೆಡ್ ಅಂದಾಗ ಅಡಿಷನ್ ಮತ್ತು ಸಕ್ಸೀಡ್ ಅಂತ ಹೇಳಿದವರು, ಮಸ್ಟ್ ಬಿ ಪ್ರಿಸೀಡೆಡ್ ಅಂದಾಗ ನಾವು ಗಣಿತ ಮತ್ತು ಭಾಗಾಕಾರವನ್ನು ಕಲಿಸಿದ ನಂತರ ಕೂಡಿಸೋದು ಮತ್ತು ಕಳೆಯೋದು ಕಲಿಸಬೇಕಂತ ಅರ್ಥ. ಇದು ತಪ್ಪಾದ ಹೇಳಿಕೆ ಆಗುತ್ತೆ. ನಾವು ಕೂಡಿಸುವುದು ಕಳೆಯುವುದು ಕಲಿಸಿದ ನಂತರ ಗುಣಾಕಾರ ಮತ್ತು ಭಾಗಾಕಾರವನ್ನು ಕಲಿಸಬೇಕಾಗುತ್ತದೆ. ನಂಬರ್ ಕಾನ್ಸೆಪ್ಟ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅಲ್ಜೆಬ್ರಿಕ್ ಥಿಂಕಿಂಗ್ ಅಂದರೆ ನಾವು 2x ಬರುತ್ತೆ. ಸೊ 2x 3x ಬರುತ್ತಲ್ಲ, 3x+2 ಈ ರೀತಿಯಲ್ಲಿ ನಾವು ಬರೆಯುವಾಗ ಈ ಎಕ್ಸ್ಗಳನ್ನು ಬಳಸಲು ಬರಬೇಕಾದ್ರೆ ಅವನಿಗೆ ನಂಬರ್ ಕಾನ್ಸೆಪ್ಟ್ಸ್ ಅಂದರೆ ಸಂಖ್ಯೆಗಳ ಬಗ್ಗೆ ಪರಿಕಲ್ಪನೆ ಇರಬೇಕು. ಪ್ಯಾಟರ್ನ್ ಬಗ್ಗೆಯೂ ಕೂಡ ಅವನಿಗೆ ಪರಿಕಲ್ಪನೆ ಇರಬೇಕು. ಇವೆರಡರ ಬಗ್ಗೆ ನಮಗೆ ಪರಿಕಲ್ಪನೆ ಇದ್ದಾಗ ಸಂಖ್ಯಾ ವಿನ್ಯಾಸ ಅಂತ ಕರಿತೀವಿ. ವಿನ್ಯಾಸಗಳ ಬಗ್ಗೆ ಅವನಿಗೆ ಪರಿಕಲ್ಪನೆ ಇದ್ದಾಗ ಮಾತ್ರ ಅವನು ಬೀಜಗಣಿತವನ್ನು ಬಳಸಲು ಸಾಧ್ಯವಾಗುತ್ತದೆ. ಬೀಜಗಣಿತವನ್ನು ಬಳಸಲು ಸಾಧ್ಯವಾಗಬೇಕಾದ್ರೆ ಇವೆರಡನ್ನು ಆತನು ಮೊದಲು ಕಲಿತಿರಲೇಬೇಕು. ಅದಕ್ಕಾಗಿ ಇದೇನಾಗುತ್ತೆ ಅಂದಾಗ ಪ್ರಿವಿಯಸ್ಲಿ ಲರ್ನ್ ಕಾನ್ಸೆಪ್ಟ್ ಆಗುತ್ತೆ. ಸೊ ಇದಕ್ಕೆ ಹೇಳಿರುವಂತಹ ಒಂದು ಹೇಳಿಕೆಗೆ ಸರಿಯಾದ ಒಂದು ವಿವರಣೆ ಕೂಡ ಆಗಿರುತ್ತದೆ. ಪ್ರಪೋರ್ಷನಲ್ ರೀಸನಿಂಗ್ ಡಸ್ ನಾಟ್ ಇನ್ವಾಲ್ವ್ ಇನ್ ದ ಅಲ್ಜೆಬ್ರಿಕ್ ಥಿಂಕಿಂಗ್. ಸೊ ಅಲ್ಜೆಬ್ರಿಕ್ ಥಿಂಕಿಂಗ್ನಲ್ಲಿ ಪ್ರಪೋರ್ಷನಲ್ ರೀಸನಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಡಸ್ ನಾಟ್ ಇನ್ವಾಲ್ವ್, ಇದು ಸಂಬಂಧನೇ ಇಲ್ಲ, ಈ ಪ್ರಶ್ನೆಗೆ ಸಂಬಂಧ ಇಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ನಾವು ಜಾಸ್ತಿ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಆಪ್ಷನ್ಸ್ ಬಗ್ಗೆ ಹೆಚ್ಚಿಗೆ ನನ್ನ ವಿವರಣೆಯೊಂದಿಗೆ ಒಂದು ವಿವರಣೆಯನ್ನು ಇಲ್ಲಿ ಸ್ಟಿಕ್ ಮಾಡಿದ್ದೀನಿ. ಇದ್ರ ಬಗ್ಗೆ ನೀವು ಪಾಸ್ ಮಾಡಿ ಓದಿಕೊಳ್ಳಬಹುದು. ಸೊ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇಂಡಿಕೇಟಿವ್ ಮ್ಯಾಥಮೆಟಿಕಲ್ ಕ್ಲಾಸ್ ರೂಮ್ ಬೇಸ್ಡ್ ಆನ್ ಸೋಷಿಯೋ ಕನ್ಸ್ಟ್ರಕ್ಟಿವ್ ಫ್ರೇಮ್ವರ್ಕ್. ಟೀಚರ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಡೆಮಾನ್ಸ್ಟ್ರೇಟಿಂಗ್ ದ ಯೂಸ್ ಆಫ್ ಡೈನೇಜ್ ಬ್ಲಾಕ್. ಸೋಷಿಯೋ ಕನ್ಸ್ಟ್ರಕ್ಟಿವ್ ಅಂದಾಗ ನಮಗೆ ಇಲ್ಲಿ ಫಸ್ಟ್ ತಿಳ್ಕೋಬೇಕು. ಸೋಷಿಯೋ ಕನ್ಸ್ಟ್ರಕ್ಟಿವ್ ಅಂದಾಗ ವಿದ್ಯಾರ್ಥಿಯು ಆತನು ತನ್ನ ಸಹಪಾಠಿಗಳ ಅಥವಾ ಶಿಕ್ಷಕರ ಸಹಾಯದೊಂದಿಗೆ ಕಲಿಯುತ್ತಾನೆ. ಆತನು ಸ್ವತಂತ್ರವಾಗಿ ಕಲಿಯುತ್ತಾನೆ. ಆದರೆ ಮಧ್ಯದಲ್ಲಿ ಆತನು ಎಲ್ಲಿ ಎಡುತ್ತಾನೋ, ಎಲ್ಲಿ ಹಿಂದೆ ಬೀಳುತ್ತಾನೋ ಅಂತಹ ಸಮಯದಲ್ಲಿ ವಿದ್ಯಾರ್ಥಿಗಳು, ಸಹಪಾಠಿಗಳು ಮತ್ತು ಆತನ ಶಿಕ್ಷಕರು ಆತನಿಗೆ ಸಹಾಯ ಮಾಡುತ್ತಾರೆ. ಅಂತಹ ಕಲಿಕೆಯನ್ನು ನಾವೇನಂತ ಕರಿತೀವಿ ಅಂದಾಗ ಸೋಷಿಯೋ ಕನ್ಸ್ಟ್ರಕ್ಟಿವ್ ಫ್ರೇಮ್ವರ್ಕ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಆಪ್ಷನ್ಸ್ ನೋಡಿದಾಗ ನಮಗೇನು ಉತ್ತರ ಸಿಗುತ್ತೆ ಅಂದಾಗ ಎ ಟೀಚರ್ ಡೆಮಾನ್ಸ್ಟ್ರೇಟಿಂಗ್ ದ ಯೂಸ್ ಆಫ್ ಡೈನೇಜ್ ಬ್ಲಾಕ್. ಡೈನೇಜ್ ಬ್ಲಾಕ್ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಪ್ರದರ್ಶನ ಕೂಡ ಅಲ್ಲಿ ಯಾವುದೇ ವಿದ್ಯಾರ್ಥಿಗೆ ಸಹಾಯ ಬೇಕಾಗಿಲ್ಲ. ಸ್ಟೂಡೆಂಟ್ ಅಂದರೆ ನೇರವಾಗಿ ಶಿಕ್ಷಕರಿಂದ ಕಲಿಯುತ್ತಿದ್ದಾನೆ ಅಂತ ಅರ್ಥ. ಸ್ಟೂಡೆಂಟ್ ರೆಸ್ಪಾನ್ಸಿಂಗ್ ಅಂದರೆ ಒಂದು ಕ್ಯೂಸ್ನಲ್ಲಿ ಕೈ ಎತ್ತಿ ನಾನು ಉತ್ತರ ಹೇಳುತ್ತೇನೆ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ ಅದಕ್ಕಾಗಿ ಇದು ಕೂಡ ಬರೆಯುತ್ತಿಲ್ಲ, ಇದು ಯಾವುದೇ ಒಂದು ಸಹಾಯ ಬೇಕಾಗಿಲ್ಲ. ಸ್ಟೂಡೆಂಟ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ವಿತ್ ಜಿಯೋ ಬೋರ್ಡ್ನಲ್ಲಿ ಸ್ವತಂತ್ರವಾಗಿ ಅಧ್ಯಯನ ಮಾಡುತ್ತಿದ್ದಾನೆ. ಸೊ ವರ್ಕಿಂಗ್ ಅಂದರೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸ್ವತಂತ್ರವಾಗಿ ಕೆಲಸ ಮಾಡಿದಾಗ ಅದು ಕೂಡ ಏನಾಗಿಲ್ಲ, ಸೋಷಿಯೋ ಕನ್ಸ್ಟ್ರಕ್ಟಿವ್ ಫ್ರೇಮ್ವರ್ಕ್ ಆಗೋದಿಲ್ಲ. ಸ್ಟೂಡೆಂಟ್ ವರ್ಕಿಂಗ್ ಇನ್ ಎ ಕೊಲಾಬರೇಷನ್ ಆನ್ ಪ್ರಾಜೆಕ್ಟ್. ಕೊಲಾಬರೇಷನ್ ಸಹಪಾಠಿಗಳೊಂದಿಗೆ ಒಂದು ಪ್ರಾಜೆಕ್ಟ್ನ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಪ್ರಾಜೆಕ್ಟ್ನ ಮೇಲೆ ಕೆಲಸ ಮಾಡುತ್ತಿರೋದು ಕೂಡ ಒಂದು ಸೋಷಿಯೋ ಕನ್ಸ್ಟ್ರಕ್ಟಿವ್ ಫ್ರೇಮ್ವರ್ಕ್ ಆಗುತ್ತೆ. ಅದಕ್ಕಾಗಿ ಸರಿಯಾದ ಉತ್ತರ ಏನಾಗುತ್ತೆ, 4ನೇ ಆಪ್ಷನ್ ಆಗುತ್ತದೆ. ಆಫ್ಟರ್ ಟೀಚಿಂಗ್ ದ ಟಾಪಿಕ್ ಕಾಂಗ್ರುಯೆನ್ಸ್ ಆಫ್ 2D ಫಿಗರ್ಸ್. ಕಾಂಗ್ರುಯೆನ್ಸ್ ಅಂದರೆ ಸರ್ವಸಮ್ಮತೆ, 2 ಆಯಾಮದ ಆಕೃತಿಗಳ ಸರ್ವಸಮ್ಮತೆ ಬಗ್ಗೆ ಕಲಿಸಿದ ನಂತರ ಒಬ್ಬ ವಿದ್ಯಾರ್ಥಿಯು 2 ಆಕೃತಿಗಳು ಒಂದೇ ವಿಸ್ತೀರ್ಣ ಹೊಂದಿದರೆ ಅವು ಸರ್ವಸಮ ಆಗಿರುತ್ತವೆ ಅನ್ನುವಂತಹ ಹೇಳಿಕೆಯನ್ನು ಕೊಡುತ್ತಾನೆ. ಸೊ 2 ಫಿಗರ್ಸ್ 2 ರೀಸನ್ಸ್ ಹ್ಯಾವಿಂಗ್ ಸೇಮ್ ಏರಿಯಾ ಆರ್ ಆಲ್ಸೋ ಕಾಂಗ್ರುವೆಂಟ್. 2 ಆಕೃತಿಗಳು ಸಮನಾದ ವಿಸ್ತೀರ್ಣ ಹೊಂದಿದರೆ ಆ ಆಕೃತಿಗಳು ಸರ್ವಸಮ ಆಗಿರುತ್ತವೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಬಗ್ಗೆ ಇದು ಯಾವುದು ಸರಿಯಾಗಿದೆ? ಸ್ಟೂಡೆಂಟ್ ಈಸ್ ಜನರಲೈಸಿಂಗ್ ಈಸ್ ಕರೆಕ್ಟ್. ಇದು ವಿದ್ಯಾರ್ಥಿ ಹೇಳಿಕೆ ಸರಿಯಾಗಿದೆ ಅಂತ ಒಂದು ಹೇಳಿಕೆಯಾಗಿದೆ. ಸೊ ಸ್ಟೂಡೆಂಟ್ ಜನರಲೈಸೇಷನ್ ಈಸ್ ಕರೆಕ್ಟ್ ಫಾರ್ ಕ್ವಾಡ್ರಿಲೇಟ್ರಲ್.
ಏನು ಚತುರ್ಭುಜಗಳಿಗೆ ಸಂಬಂಧಿಸಿದಂತೆ ಮಾತ್ರ ಆತನ ಒಂದು ಹೇಳಿಕೆ ಸರಿಯಾಗಿದೆ ಅನ್ನುವಂಥ ಹೇಳಿಕೆಯಾಗಿದೆ. ಸಚ್ ರೆಸ್ಪಾನ್ಸ್ ನೀಡ್ ಟು ಬಿ ಇಗ್ನೋರ್ಡ್, ಇಂತಹ ಹೇಳಿಕೆಗಳನ್ನು ನಾವು ಕಡೆಗಣಿಸಬೇಕು, ಅದನ್ನು ಪ್ರೋತ್ಸಾಹಿಸಬಾರದು ಅನ್ನುವಂಥ ಪ್ರಶ್ನೆ ಇದೆ. ಸ್ಟೂಡೆಂಟ್ ಮಿಸ್ಕಾನ್ಸೆಪ್ಷನ್ ನೀಡ್ ಟು ಬಿ ಅಡ್ರೆಸ್ಡ್ ಬೈ ದ ಟೀಚರ್, ಇದು ಹೇಳಿಕೆ ತಪ್ಪಾಗಿದೆ, ಇದು ಸರಿಯಾದ ಹೇಳಿಕೆ ಅಲ್ಲ. ಅದಕ್ಕಾಗಿ ಇಂತಹ ಮಿಸ್ಕಾನ್ಸೆಪ್ಷನ್ನು ಟೀಚರ್ ಮೂಲಕ ಅಡ್ರೆಸ್ ಮಾಡಬೇಕು. ಅಡ್ರೆಸ್ ಅಂದಾಗ ಅದನ್ನು ಪರಿಹರಿಸಬೇಕು. ಆತನ ಒಂದು ತಪ್ಪು ತಿಳುವಳಿಕೆಯನ್ನು ನಾವು ಆತನಿಗೆ ತಿಳಿಸಬೇಕು. ಯಾವುದೇ ಎರಡು ಆಕೃತಿಗಳು ಸರ್ವಸಮ ಆಗಿದ್ದೇ ಅವುಗಳ ವಿಸ್ತೀರ್ಣ ಸಮನಾಗಿರುತ್ತದೆ, ಆದರೆ ವಿಸ್ತೀರ್ಣ ಸಮನಾಗಿದ್ದಾಗ ಅವು ಸರ್ವಸಮ ಆಗಿರಬಹುದು, ಆಗಿರದೇ ಇರಬಹುದು, ಆಗಿರ್ತವಂತ ಹೇಳಿಕೆ ಆಗುವುದಿಲ್ಲ. ಓಕೆನಾ. ಸೊ ಇಂತಹ ಒಂದು ಮಿಸ್ಕಾನ್ಸೆಪ್ಟನ್ನು ನಾವು ಅದರಿಂದ ತೆಗೆಯಲು ಪ್ರಯತ್ನಿಸಬೇಕು ಅನ್ನುವಂಥ ಹೇಳಿಕೆ ಸರಿಯಾಗಿದೆ. ವೈಲ್ ಟೀಚಿಂಗ್ ದ ಮ್ಯಾಥಮೆಟಿಕ್ಸ್ ಇನ್ ಕ್ಲಾಸ್, ಟೀಚರ್ ಗಿವ್ಸ್ ದ ಸ್ಟೇಟ್ಮೆಂಟ್ ಕಾಮನ್ ಡಿವೈಸರ್ ಆಫ್ ಎ ಟೂ ಇಂಟೀಜರ್ಸ್ ಈಸ್ ಎ ನಂಬರ್ ವಿಚ್ ಡಿವೈಡ್ಸ್ ಬೋತ್ ದ ಗಿವನ್ ಇಂಟೀಜರ್. ದ ಸ್ಟೇಟ್ಮೆಂಟ್ ಏನಾಗಿದೆ ಇದು? ಸೊ ಇದು ಡೆಫಿನೇಷನ್ ಆಗಿದೆ ಅಂತ ಹೇಳ್ಬೋದು ನಾವು. ಸೊ ನೇರವಾಗಿ ಡೆಫಿನೇಷನ್. ಎಕ್ಸಾಮ್ಸ್ ಅಂದಾಗ ನಾವು 10ನೇ ಎಕ್ಸಾಮ್ಸ್ ಅಂದಾಗ ಯಾವುದೇ ಒಂದು ತರ್ಕ ಅಥವಾ ತರ್ಕವನ್ನು ನಾವು ನೇರವಾಗಿ ಒಪ್ಪಿಕೊಳ್ಳೋದು, ಅದಕ್ಕೆ ನಾವು ಎಕ್ಸಾಮ್ಸ್ ಅಂತ ಕರಿತೀವಿ. ಸ್ವಯಂ ಸಿದ್ಧಗಳು, ಯಾವುದೇ ರೀತಿಯ ತರ್ಕ ಅಥವಾ ಯಾವುದೇ ಒಂದು ನಾವು ಪ್ರಶ್ನೆ ಮಾಡಲಾರದೆ ಒಪ್ಪಿಕೊಳ್ಳುವಂತಹ ಹೇಳಿಕೆಗಳಿಗೆ ನಾವು ಎಕ್ಸಾಮ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಡೆಫಿನೇಷನ್ ಅಂದಾಗ ಒಂದ್ರ ಬಗ್ಗೆ ನಾವು ವಿವರಣೆಯನ್ನು ಕೊಡುವುದು ಡೆಫಿನೇಷನ್ಸ್ ಹೇಳಿದ್ದೀವಿ. ಇಲ್ಲಿ ಕಾಮನ್ ಡಿವೈಸರ್ ಅಂದರೆ ಏನು ಅಂತ ಹೇಳಿದ್ದಾರೆ, ವಾಟ್ ಈಸ್ ಕಾಮನ್ ಡಿವೈಸರ್ ಅಂತ ಹೇಳಿದ್ದಾರೆ, ಅದಕ್ಕಾಗಿ ಅದು ಡೆಫಿನೇಷನ್ ವ್ಯಾಖ್ಯೆ ಆಗುತ್ತದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ಟೀಚರ್ ಫೋಲ್ಡ್ಸ್ ಎ ಸ್ಕ್ವೇರ್ ಶೀಟ್ ಪೇಪರ್ ಇಂಟು ಹಾಫ್ ಆ್ಯಂಡ್ ಪಂಚಸ್ ಎ ಹೋಲ್. ಒಂದು ಪೇಪರನ್ನು ಅವರು ಮಡಚಿ ಅದರ ಮೇಲೆ ಒಂದು ಹೋಲನ್ನು ಹೊಡೆಯುತ್ತಾರೆ. ಇದರ ಮೂಲಕ ಅವರು ಕಲಿಸಬಹುದಾದ ಅಂಶಗಳೆಂದರೆ ಒಂದು ಸೆಮೆಟ್ರಿ ಕಲಿಸಬಹುದು. ಸೆಮೆಟ್ರಿನಾಗ ನಾವು ಏನಂತ ಸಿಮೆಟ್ರಿ ಮತ್ತು ಸಮಮಿತಿ ಅಕ್ಷಗಳು, ಅದೇ ರೀತಿ ಫ್ರ್ಯಾಕ್ಷನ್ಸ್ ಅಂದರೆ ನಾವು ಭಿನ್ನರಾಶಿಗಳು ಕೂಡ, ಇವೆರಡರೂ ಕೂಡ ಕಳಿಸಬಹುದು. ಅದಕ್ಕಾಗಿ 3ನೇ ಉತ್ತರ ಸರಿಯಾದ ಉತ್ತರ ಆಗಿದೆ. ಸೊ ಇಲ್ಲಿಗೆ ನಮ್ಮ ಈ ಎಲ್ಲ ಪ್ರಶ್ನೆಗಳು ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಗೆಳೆಯರಿಗೆ ಫಾರ್ವರ್ಡ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಕೊನೆಗೊಳಿಸ್ತೇನೆ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.